ನೋಡ್ಬಿಟ್ಟು ಈಗ 4 ಜನ ಬಂದು ಹೇಳ್ತಾರೆ ನಾಳೆ ನಾನು ಅವ್ರ ಥರ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ, ನಾನು ನಿಮ್ಮ ಥರ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ ಬ್ರದರ್ ಅಂತ. ನಾಳೆ ಮಾರ್ಕೆಟ್ ಕೆಳಗೆ ಬಂದಾಗ ಪ್ಯಾಂಟ್ ಒದ್ದೆ ಆಗುತ್ತೆ. GDP ಗ್ರೋತ್ ಸ್ಲೋ ಡೌನ್ ಆಗಿದೆ, 7% ಅಲ್ಲ ನಮ್ಮದು GDP ಗ್ರೋತು. ಇದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹತ್ರ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡೋಕ್ಕೆ ದುಡ್ಡಿಲ್ಲ. ಟೆಕ್ನಾಲಜಿ ಕಂಪ್ನಿಗಳಲ್ಲಿ ಕರಿಯೋರಲ್ಲ, IT ಫೀಲ್ಡಲ್ಲಿ ಕೊಟ್ಕೊಳ್ಳೋರಲ್ಲ, ಆ ಥರ ಕೊಡಲ್ಲ ಇನ್ಮೇಲೆ. ಅಲ್ಲಿ ಕೊಡೋದಿಲ್ಲ, ಯಾರನ್ನೂ ಹೈರೇ ಮಾಡ್ತಾ ಇಲ್ಲ. 25,000 ಹೈರ್ ಮಾಡ್ತಾ ಇಲ್ಲ. ಏನಂದರೆ ಇನ್ನೊಬ್ರು ಪಾಕೆಟಲ್ಲಿ ದುಡ್ಡು ಹಾಕಿದ್ರೆ ಅದು GDP ಕಾಂಟ್ರಿಬ್ಯೂಟ್ ಮಾಡುತ್ತಲ್ಲ. ಹೌದು ಸರ್, ಮಾಡುತ್ತೆ. ಎಲ್ಲಿವರೆಗೂ ಮಾಡುತ್ತೆ? ಅದು 2,000 ರೂಪಾಯಿ ಖಾಲಿ ಆಗೋವರೆಗೂ ಮಾಡುತ್ತೆ. ಇವ್ರೇನು ಸ್ಕೀಮ್ ತಗೊಂಡಿದ್ರು, ಏನು ಮಾಡಿದ್ರು ಡೆವಲಪ್ಮೆಂಟ್ನ ಅದನ್ನು ಮರ್ತು ಬಿಡ್ತಾರೆ. ಲಾಸ್ಟಲ್ಲಿ ಯಾವುದೋ ಒಂದು ಜಾತಿ ಅಥವಾ ಯಾವುದೋ ಒಂದು ಕಿತ್ತೋಗಿರೋ ರೀಸನ್ ಇಟ್ಕೊಂಡು ಇವ್ರಿಗೆ ಸೋಲಿಸ್ಬಿಡ್ತಾರೆ. ಅದರಿಂದ ರಾಜಕಾರಣಿಗಳಿಗೂ ಭಯ. ಬಿಕಾಸ್ ಯಾರಿಗೆ ಆ ಸೀಟ್ ಮೇಲೆ ಆಸೆ ಇರಲ್ಲ, ನಿಮಗೆ ಇರುತ್ತೆ ತಾನೆ. ನಮ್ದು ಹೆವಿ ರಿಸ್ಕ್ ಇರುತ್ತೆ. ಮೇಲೆ ಹೋದ್ರೆ 30% ಮೇಲೆ ಹೋಗುತ್ತೆ, ಕೆಳಗೆ ಬಂದರೂ ಹಂಗೆ ಕೆಳಗೆ ಬರುತ್ತೆ. ಯಾಕಂದರೆ ವಿ ಆರ್ ರೆಡಿ. ನಾನು ರೆಡಿ ಇದ್ದೀನಿ ಅದಕ್ಕೆ. ವಿರಾಟ್ ಕೊಹ್ಲಿ ಆ ಬಾಲ್ನ ಫೇಸ್ ಮಾಡ್ತಿದ್ದಾನೆ ಅಂದರೆ ವಿರಾಟ್ ಕೊಹ್ಲಿ ಎಷ್ಟು ವರ್ಷದಿಂದ ಆ ಬಾಲ್ ಜೊತೆ ಪ್ರಾಕ್ಟೀಸ್ ಮಾಡಿದ್ದಾನೆ. ನೀವು ಇನ್ನೊಬ್ರನ್ನ ಯಾವುದೋ ವಿಡಿಯೋ ನೋಡ್ಕೊಂಡು ಕಾಪಿ ಮಾಡೋಕ್ಕೆ ಹೋಗ್ಬಿಡಿ. ಯಾರನ್ನ ಮದುವೆ ಮಾಡೋಕ್ಕೆ ಮುಂಚೆ ಅವ್ನ ಸಿಬಿಲ್ ಸ್ಕೋರ್ ನೋಡಬೇಕು. ಅವ್ನು ನಿಯತ್ತಾಗಿದ್ದಾನ ಇಲ್ಲ ಗೊತ್ತಾಗುತ್ತೆ. ಏನು ವರ್ಷ ಏನಾಗಬೇಕಿತ್ತಲ್ಲ ಅದು ಆಲ್ರೆಡಿ ಆಗೋಗಿದೆ. ಮೇ ಬಿ ನಾನು ಎಂಟ್ರಿ ಆಗಿದ್ರೂ ಆಗ್ಬೋದು ಇಲ್ಲಿಂದ. ಯಾಕಂದರೆ ಈ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಏನಂದರೆ ನನಗೆ ಲಾಸ್ಟ್ 3-4 ದಿವಸದಿಂದ ಹುಷಾರಿಲ್ಲ. ಚಳಿ ಜ್ವರ ಮತ್ತೆ ಗಂಟ್ಲೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿದೆ. ಅದಕ್ಕೆ ನಾನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಬಟ್ ಈ Q&A ಮಾಡಬೇಕು, ತುಂಬ ಜನ ಈ Q&Aಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ಅಂತ ಮಾಡ್ತಾ ಇದ್ದೀನಿ. ನನ್ನ ವಾಯ್ಸಲ್ಲಿ ಏನಾದರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದರೆ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಮತ್ತು ಮಾತಾಡ್ಬೇಕಾದ್ರೆ ಏನಾದರೂ ತೊದಲು ಮಾತಾಡಿದ್ರು ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ ಇದೊಂದು ವಿಡಿಯೋದಲ್ಲಿ. ಆಮೇಲೆ ತುಂಬ ಜನ ನಾವು 500K ಆಗಿರೋದಕ್ಕೆ ವಿಶ್ ಮಾಡಿದ್ದೀರಾ. ಎಲ್ರಿಗೂ ತುಂಬ ಥ್ಯಾಂಕ್ಸು. ಮತ್ತು ನನ್ನ ಬರ್ತ್ಡೇಗೂ ವಿಶ್ ಮಾಡಿದ್ದೀರಾ, ಅದಕ್ಕೂ ತುಂಬ ಥ್ಯಾಂಕ್ಸು. ನನಗೆ ನಿಜ ಹೇಳಬೇಕಂದ್ರೆ 500K 600K ಇಂದ ಎಷ್ಟು ಸಬ್ಸ್ಕ್ರೈಬರ್ ಆದರು ಅಂತ ಅದ್ರ ಮೇಲೆ ಖುಷಿ ಆಗಲ್ಲ. ನಾನು ಏನಾದರೂ ಮಾತಾಡ್ತೀನಲ್ಲ ಅದನ್ನ ನೋಡಿ ಎಷ್ಟು ಜನ ಕಲ್ತರು ಅನ್ನೋದ್ರ ಮೇಲೆ ನನಗೆ ಖುಷಿ ಆಗುತ್ತೆ. ನನಗೇನಂದರೆ ನಾನು ರೋಡಲ್ಲಿ ಓಡಾಡ್ಬೇಕಾರೆ ಯಾರನ್ನ ಬಂದುಬಿಟ್ಟು ಸರ್ ನೀವೊಂದು ಅವತ್ತು ವಿಷಯ ಹೇಳಿದರೆ ಅದನ್ನ ನೋಡಿ ನಾನು ಕಾಪಿ ಮಾಡಿದ್ದೆ, ಇದರಿಂದ ನನಗೆ ಈ ಥರ ಹೆಲ್ಪ್ ಆಗಿದೆ ಅಂತ ಬಂದು ಹೇಳಬೇಕು. ಆವಾಗ ನಾನು ಕಲ್ತಿರೋದಕ್ಕೂ ಪ್ರಯೋಜನ ಆಗುತ್ತೆ. ನಾನು ಸುಮ್ಮನೆ ಸಬ್ಸ್ಕ್ರೈಬರ್ಗೋಸ್ಕರ ವ್ಯೂಸ್ಗೋಸ್ಕರ ಮಾಡ್ತಾ ಇಲ್ಲ ಇದನ್ನು. ನಾನು ಏನು ಕಲ್ತಿದ್ದೀನಿ ಅದನ್ನು ಹೇಳ್ತೀನಿ. ಅದರಿಂದ 4 ಜನ ಏನಾದರೂ ಕಲಿಬೇಕು, ಆವಾಗಲೇ ನನಗೆ ಖುಷಿ ಆಗುತ್ತೆ. ಅಲ್ಲಿವರೆಗೂ ನಾನು ಖುಷಿ ಆಗಲ್ಲ. ಈವನ್ ನೀವು ನಾನು ಸ್ಟಾರ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಬಯೋ ನೋಡಿ, ಅಲ್ಲೇನಂತ ಹಾಕಿದ್ದೀವಿ, ನಾವು 50,000 ಜನನ ಫೈನಾನ್ಷಿಯಲಿ ಲಿಟ್ರೇಟ್ ಮಾಡಬೇಕು ಅಂತ. 0 ಇರ್ಬೇಕಾದ್ರೆ ಹಾಕಿದ್ದು, 0 ಸಬ್ಸ್ಕ್ರೈಬರ್ 0 ಫಾಲೋವರ್ಸ್ ಇರ್ಬೇಕಾದ್ರೆ ಹಾಕಿದ್ದು. ಇವತ್ತು 5 ಲಕ್ಷ ಜನ ಆದರೂ ಕೂಡ ನನಗೆ ಸ್ಟಿಲ್ ಅನಿಸ್ತಿಲ್ಲ 50,000 ಜನ ನಾವು ಮಾಡಿದ್ದೀವಿ ಅಂತ. ಯಾವಾಗ ನನಗೆ ಅನಿಸುತ್ತೆ ಅವಾಗ ನನಗೆ ಸಮಾಧಾನ ಆಗುತ್ತೆ. ಅಲ್ಲಿವರೆಗೂ ಈ 500K 600K 1 ಮಿಲಿಯನ್ ಎಲ್ಲ ಮ್ಯಾಟ್ರೇ ಅಲ್ಲ ನನಗೆ. ಹಂಗಂತ ನೀವು ವಿಶ್ ಮಾಡೋದಕ್ಕೆ ನಾನೇನು ಉಲ್ಟಾ ಮಾತಾಡ್ತಾ ಇಲ್ಲ. ನೀವು ವಿಶ್ ಮಾಡೋದಕ್ಕೆ ತುಂಬ 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 ಥ್ಯಾಂಕ್ಸ್. ಈ ದಾರಿನಲ್ಲಿ ಏನಾದರೂ ನಾನು ಉಲ್ಟಾ ಸೀದಾ ಹೋದರೆ, ಅಂದರೆ 50,000 ಜನಕ್ಕೆ ನಾನು ಏನು ಫೈನಾನ್ಷಿಯಲಿ ಲಿಟ್ರೇಟ್ ಮಾಡ್ಬೇಕಂತಿದ್ದೀನಲ್ಲ ಆ ದಾರಿ ಬಿಟ್ಟು ನನ್ನೆಲ್ಲ ಬೇರೆ ಕಡೆ ಹೇಳ್ಕೊಂಡು ಹೋದರೆ ದಯವಿಟ್ಟು ನೀವು ತಡೆದು ಹೇಳಿ ತಪ್ಪು ಮಾಡ್ತಾ ಇದ್ದೀರಾ, ನಿಮ್ಮ ಫೋಕಸ್ ಇರೋದೇ ಬೇರೆ, ನೀವು ಮಾಡ್ತಿರೋದು ಬೇರೆ ಅಂತ ಹೇಳಿ ನನಗೆ ಮತ್ತೆ ನಾನು ಸರಿ ಮಾಡ್ಕೊತೀನಿ. ಕಂಗ್ರ್ಯಾಚುಲೇಷನ್ ಅಭಿ ಅಣ್ಣ ಫಾರ್ ಎ 500K ಕಂಪ್ಲೀಟೆಡ್. ಥ್ಯಾಂಕ್ಸ್ ಬ್ರದರ್. ರಾಘವೇಂದ್ರ ರಘುಗೆ ತುಂಬ ಥ್ಯಾಂಕ್ಸ್. Hi bro, everyone is saying market will boom in 4 to 5 years, but AI is stealing jobs. How market will grow? Because if people lose money in the job, how will they invest? Please share your thought. Bro, actually ಇದರಿಂದ ಮಾರ್ಕೆಟ್ಗೆ ಏನು ಎಫೆಕ್ಟ್ ಆಗಲ್ಲ. ಮೇ ಬಿ ನಮ್ಮ ವಿಡಿಯೋ ನೋಡೋರು ಕಮ್ಮಿ ಆಗ್ಬೋದು. ಏನಂದರೆ ದುಡ್ಡಿಲ್ದಲ್ಲೇ ಫಸ್ಟು ದುಡ್ಡಿದ್ರೆ ತಾನೇ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡಿದ್ರೆ ತಾನೇ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂತಾರೆ. ಇಲ್ಲಿದ್ರೆ ಏನು ತಲೆ ಕೆಡಿಸ್ಕೊಂತಾರೆ? ಒಗ್ಗರು ಹೊಟ್ಟೆ ಊಟ ಮಾಡೋದು ಹೆಂಗೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ, ಇವತ್ತು ರೇಷನ್ ಏನು ಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂತಾರೆ. ತುಂಬ ಜನ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ಸ್ಟಿಲ್ ಇವಾಗಲ್ಲ, ಮುಂದೇನೂ ತಲೆ ಕೆಡಿಸ್ಕೊಳಲ್ಲ. ಬಟ್ ಆದರೆ ಇವ್ರು ಯಾರೋ ಇನ್ವೆಸ್ಟ್ ಮಾಡ್ತಿಲ್ಲ ಅಂತ ಮಾರ್ಕೆಟ್ ಮೇಲೆ ಕೆಳಗೆ ಹೋಗಲ್ಲ ಬ್ರೋ. ಇವರಿಂದ ಮಾರ್ಕೆಟ್ ಮೇಲೆ ಕೆಳಗೆ ಹೋಗಲ್ಲ. ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋದು FIS ಇಂದ, ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸಿಂದ ಮತ್ತು DIS ಇಂದ. FIS ಹೆಂಗೆ ಅಂದರೆ ಅವ್ರಿಗೆ ಎಲ್ಲಿ ಪ್ರಾಫಿಟ್ ಇದೆಯೋ, ಎಲ್ಲಿ ಅರ್ನಿಂಗ್ಸ್ ಗ್ರೋತ್ ಇದೆಯೋ, ನೆಟ್ ಪ್ರಾಫಿಟ್ ಅರ್ನಿಂಗ್ ಗ್ರೋತ್ ಇದೆಯೋ ಅಲ್ಲಿ ಬಂದು ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಅದು ಸಿಂಗಾಪುರ್ ಆಗಿರ್ಬೋದು, ನಾರ್ತ್ ಕೊರಿಯಾ ಆಗಿರ್ಬೋದು, ಎಲ್ಲೇ ಆಗಿರ್ಬೋದು ಅವ್ರು ಹೋಗಿ ಇನ್ವೆಸ್ಟ್ ಮಾಡ್ತಾರೆ. ಮೇ ಬಿ ಇವ್ರು ಇನ್ವೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ಈ ಝೆರೋದ ಇರ್ಬೋದು, ಏಂಜಲ್ ಒನ್ ಇರ್ಬೋದು, ಇಂಥ ಕಂಪ್ನಿಗಳು ಲಾಸ್ ಆಗ್ಬೋದು. ಆದರೆ ಮಾರ್ಕೆಟ್ ಮೇಲೆ ಕೆಳಗೆ ಹೋಗೋಕ್ಕೆ ನಿಮ್ಮಂಥರ ಕೈಯಿಂದ ಚಾನ್ಸ್ ಇಲ್ಲ. ಮಾರ್ಕೆಟ್ ಮೇಲೆ ತಗೊಂಡೋಗೋಕ್ಕೂ ಚಾನ್ಸ್ ಇಲ್ಲ, ಕೆಳಗೆ ತರೋಕ್ಕೂ ಚಾನ್ಸ್ ಇಲ್ಲ. ಒಂದು ದಿವಸ ತಗೊಂಡೋಗ್ಬೋದು ಮತ್ತು ನೆಕ್ಸ್ಟ್ ಡೇ ಆಗಲ್ಲ. ಅಂದರೆ ಒಂದು ದಿವಸ ಸ್ಯಾಲ್ರಿ ಬಂದ ದಿವಸ ಎಲ್ಲ SIP ಕಟ್ಟಾಗುತ್ತಲ್ಲ, ಅವತ್ತಿನ ದಿವಸ ಸ್ವಲ್ಪ ಮಾರ್ಕೆಟ್ ಮೇಲೆ ಹೋಗ್ಬೋದು. ಅದು ಬಿಟ್ಟರೆ ಮಾರ್ಕೆಟ್ನ ಸ್ಟೇಬಲ್ ಆಗಿಡೋಕ್ಕೆ ನಮ್ಮ ಕೈಯಿಂದ ಚಾನ್ಸ್ ಇಲ್ಲ. ಅದಕ್ಕೆ ಬೇರೆ ಕಡೆಯಿಂದ ಯಾರನ್ನ ಬರಲೇಬೇಕು. ಅದಕ್ಕೇ ಗೌರ್ಮೆಂಟ್ ಕೂಡ FISನ ಅಷ್ಟೊಂದು ರೆಸ್ಪೆಕ್ಟ್ ಮಾಡೋದು. ಆಮೇಲೆ ನನಗೆ ಗೊತ್ತಿರೋ ಪ್ರಕಾರ AI ಇಂದ ಜಾಸ್ತಿ ಜಾಬ್ ಕಳ್ಕೊಳೋದು ಯಾರಂದರೆ
ಟೆಕ್ನಾಲಜಿ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರು, ಅಲ್ಲಿ ಯಾರು ಹೈ ಎಂಡ್ ಜಾಬ್ ಸ್ಯಾಲ್ರಿ ತೊಗೊಳ್ತಿದ್ದಾರಲ್ಲ, 2-2.5 ಲಕ್ಷ ಈ ಥರ ಎಲ್ಲ ಸ್ಯಾಲ್ರಿ ತೊಗೊತಿದ್ದಾರಲ್ಲ, ಅವ್ರು ಮೇ ಬಿ ಕೆಲಸ ಕಳ್ಕೊಬೋದು. ಯಾಕಂದರೆ ಈಗ ಎಐನ ಯಾರು ಜಾಸ್ತಿ ಯೂಸ್ ಮಾಡ್ತಾರೆ, ಎಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕಾಗುತ್ತೆ, ಬ್ಯಾಕ್ ಎಂಡಲ್ಲಿ ಯೂಸ್ ಮಾಡೋಕ್ಕಾಗತ್ತೆ. ಬ್ಯಾಕ್ ಎಂಡ್ ಸರ್ವಿಸಲ್ಲಿ ಅಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಬೇಕಾಗಲ್ಲ. ಈಗ ಯಾರೋ ಕೋಡಿಂಗ್ ಮಾಡ್ತಿದ್ರು ಅಂದರೆ ಈಗ ಅಲ್ಲಿ ಹ್ಯೂಮನ್ ಇಂಟರ್ಫಿಯರೆನ್ಸ್ ಬೇಕಾಗಲ್ಲ. ಅವಾಗೇನಾಗುತ್ತೆ, ಎಐನ ಯೂಸ್ ಮಾಡಿ ಅವ್ರ ಕಾಸ್ಟ್ನ ಕಮ್ಮಿ ಮಾಡ್ತಾರೆ. ಈಗ TCS ಕೂಡ ಅದೇ ಮಾಡ್ತಾ ಇದೆ, ಪ್ರತಿಯೊಂದು IT ಕಂಪ್ನಿಗಳು ಅದೇ ಮಾಡ್ತಾ ಇದೆ. ಏನಂದರೆ ಲೇ ಆಫ್ ಮಾಡಿಬಿಟ್ಟು ಅವರು ಅಲ್ಲಿ ಎಐನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದರಿಂದ ಟೆಕ್ನಾಲಜಿ ಫೀಲ್ಡಲ್ಲಿರೋ ಜಾಸ್ತಿ ಕೆಲಸ ಕಳ್ಕೊಬೋದು, ಬಟ್ ಬೇರೆ ಕಡೆ ಜಾಬ್ ಹುಡ್ಕೊಂತವೆ. ಎಲ್ಲನೂ ಎ ಮಾಡೋಕ್ಕಾಗಲ್ಲ. ಈಗ ಮ್ಯಾನುಫ್ಯಾಕ್ಚರಿಂಗ್, ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಕಡೆ ತಲೆ ಕೆಡಿಸ್ಕೊತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕಾಗಲ್ಲ, ಅಲ್ಲಿ ಯಾರನ್ನ ಬೇಕೇ ಬೇಕು, ಅದನ್ನು ಚೆಕ್ ಮಾಡೋಕ್ಕೊಬ್ಬ ಬೇಕು. ಒಂದು ಫ್ಯಾಕ್ಟ್ರಿನಲ್ಲಿ ಮಿನಿಮಮ್ ಅಂದರೂ 500,000 ಜನ ಕೆಲಸ ಮಾಡ್ತಾರೆ. 500,000 ಜನ ಬೇಕೇ ಬೇಕು, ಕ್ವಾಲಿಟಿ ಚೆಕ್ ಮಾಡೋಕ್ಕೊಬ್ಬ ಬೇಕು. ಯಾಕಂದರೆ ಮಿಷಿನ್ ಮೇಕ್ ಮಿಸ್ಟೇಕ್ಸ್, ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಬೇಕು, ಪ್ರತಿಯೊಂದಕ್ಕೂ ಹ್ಯೂಮನ್ಸ್ ಬೇಕೇ ಬೇಕು. ಬಟ್ ಆದರೆ ನಿಮಗೆ ಹೈಯೆಸ್ಟ್ ಸ್ಯಾಲ್ರಿ ಎಲ್ಲ ಸಿಗೋದು ಕಷ್ಟ. ನಿಧಾನಕ್ಕೆ ಇನ್ಕ್ರೀಸ್ ಆಗುತ್ತೆ. ನೀವು ಸಡನ್ನಾಗಿ ನನಗೆ 50,000 ಬೇಕು, ಈಗ ಎಷ್ಟೋ ಜನ ಜಾಬ್ ಕಾಯ್ಕೊಂಡು ಕುಂತಿರ್ತೀರಲ್ಲ, ನಮಗೆ 50,000 ಸಂಬಳ ಇಲ್ದಲೆ ನಾನು ಕೆಲಸ ಮಾಡಲ್ಲ. ಯಾಕಂದರೆ ನೀವು ನೋಡ್ಬಿಟ್ಟಿರ್ತೀರ ನಿಮ್ಮ ಅಕ್ಕಪಕ್ಕ ಮನೆಯವ್ರನ್ನ. ಇವೆಲ್ಲ ಇಂಪಾಸಿಬಲ್. ಕೆಲಸ ಮಾತ್ರ ಎಲ್ಲರಿಗೂ ಸಿಗುತ್ತೆ. ನೀವು ಕೆಲಸ ಮಾಡ್ತೀರಾ ಬಿಡ್ತೀರಾ, ಅದು ನಿಮಗೆ ಬಿಟ್ಟಿದ್ದು. 20-25,000 ಕೆಲಸ ಆರಾಮ್ಸೆ ಸಿಗುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಇನ್ಕ್ರೀಸ್ ಆಗುತ್ತೆ. ಅಲ್ಲೇನಾದರೂ ನೀವು ಸ್ಕಿಲ್ ಕಲಿತು, ಅಲ್ಲೇನಾದರೂ ನೀವು ಮ್ಯಾನೇಜಿಂಗ್ ಕಲಿತು, ಅದರಿಂದ ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಇನಿಷಿಯಲಿನೇ ನಿಮ್ಗೆ ಯಾರು ಕರೆದು ಕುಂಡ್ರಿಸಲ್ಲ. ಮುಂಚೆ ಟೆಕ್ನಾಲಜಿ ಕಂಪ್ನಿಗಳಲ್ಲಿ ಕರಿಯೋರಲ್ಲ, IT ಫೀಲ್ಡಲ್ಲಿ ಕೊಡೋರಲ್ಲ, ಆ ಥರ ಕೊಡಲ್ಲ. ಇನ್ಮೇಲೆ ಅಲ್ಲಿ ಕೊಡೋದಿಲ್ಲ, ಯಾರನ್ನೂ ಹೈರೇ ಮಾಡ್ತಾ ಇಲ್ಲ. 25,000 ಹೈರ್ ಮಾಡ್ತಾ ಇಲ್ಲ. ಈಗ ನಿಮ್ಮ ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳಿ. ನಾನು ಯಾವ ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ಇದ್ದೀನಿ, ಇವತ್ತೆಲ್ಲ ನಾಳೆ ನನಗೆ ಗ್ರೋತ್ ಸಿಗುತ್ತೆ ಅಂತ. ಇನಿಷಿಯಲೇ ನಮಗೆ 50,000 ಬೇಕು, 60,000 ಬೇಕು, 1 ಲಕ್ಷ ಬೇಕು ಅಂತ ಕೂತ್ಕೊಂಡ್ರೆ ನೀವು ಮನೆಗೆ ಕುಂತಿರ್ತೀರ. ಬ್ರೋ, ತಮಿಳ್ನಾಡು GDP 12% ಆಗಿದೆ, ಬಟ್ ನಮ್ಮ ಕರ್ನಾಟಕದ GDP 7% ಆಗಿದೆ. ಇದಕ್ಕೆ ಏನು ಕಾರಣ ಬ್ರೋ ಹೇಳಿ? ಆ್ಯಕ್ಚುಲಿ ನಮ್ಮದು GDP ಗ್ರೋತ್ ಸ್ಲೋ ಡೌನ್ ಆಗಿದೆ. 7% ಅಲ್ಲ ನಮ್ಮದು GDP ಗ್ರೋತು, 10-12% ಇದ್ದೇ ಇರ್ತಿತ್ತು ನಮ್ದು ಯಾವಾಗ್ಲೂ. ಆ್ಯಕ್ಚುಲಿ ನಮ್ಮದು GDP ಗ್ರೋತ್ ಸ್ಲೋ ಡೌನ್ ಆಗಿದೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಹತ್ರ ಇನ್ಫ್ರಾಸ್ಟ್ರಕ್ಚರ್ಗೆ ಸ್ಪೆಂಡ್ ಮಾಡೋಕ್ಕೆ ದುಡ್ಡಿಲ್ಲ, ಇದರಿಂದ ಡೆವಲಪ್ಮೆಂಟ್ ಆಗ್ತಾ ಇಲ್ಲಲ್ಲ. ಡೆವಲಪ್ಮೆಂಟ್ ಇಸ್ ಅ GDP ಅಂದರೆ ಏನು ಹೇಳಿ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಈ ರೀಸನ್ನಿಂದ ನಮ್ಮದು GDP ಗ್ರೋತ್ ಸ್ಲೋ ಆಗಿದೆ. ಗೌರ್ಮೆಂಟ್ ಯಾವಾಗ ದುಡ್ಡು ಖರ್ಚು ಮಾಡುತ್ತೆ, ಜನಗಳ ಕೈಯಲ್ಲಿ ದುಡ್ಡು ಹಾಕಿದ್ರೆ ಅದು GDPಗೆ ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಲ್ಲ. ಬಟ್ ಗೌರ್ಮೆಂಟ್ ಸ್ಪೆಂಡ್ ಮಾಡುತ್ತಲ್ಲ, ಗೌರ್ಮೆಂಟು ಕಾಲೇಜ್ ಕಟ್ಟೋದಿರಲಿ, ರೋಡ್ ಮಾಡೋದಿರಲಿ, ಸ್ಟೇಟ್ ಹೈವೇಗಳು ಮಾಡೋದಿರಲಿ, ಈ ಥರ ಎಲ್ಲ ಮಾಡಿದಾಗ GDPಗೆ ಕಾಂಟ್ರಿಬ್ಯೂಟ್ ಆಗುತ್ತೆ. ಯಾಕಂದರೆ GDP ಅಂದರೆ ನೀವು ಹೇಳ್ತೀರಾ, ಎಷ್ಟೋ ಜನ ಹೇಳ್ತಾರೆ ಇಲ್ಲಿ ಏನಂದರೆ ಇನ್ನೊಬ್ರು ಪಾಕೆಟಲ್ಲಿ ದುಡ್ಡು ಹಾಕಿದ್ರೆ ಅದು GDP ಕಾಂಟ್ರಿಬ್ಯೂಟ್ ಮಾಡುತ್ತಲ್ಲ. ಹೌದು ಸರ್, ಮಾಡುತ್ತೆ. ಎಲ್ಲಿವರೆಗೂ ಮಾಡುತ್ತೆ? ಅದು 2,000 ರೂಪಾಯಿ ಖಾಲಿ ಆಗೋವರೆಗೂ ಮಾಡುತ್ತೆ. ಅದೇ ಒಂದು ಹೈವೇ ಕಟ್ಟಿದ್ರೆ ಏನಾಗುತ್ತೆ, ಹೈವೇ ಕಟ್ಟಿದ್ರೆ ಅಲ್ಲಿ GDP ಎವ್ರಿ ಟೈಮ್ ಕಾಂಟ್ರಿಬ್ಯೂಟ್ ಕಟ್ಟಬೇಕಾರಂತೂ ನೀನು 10,000 ಕೋಟಿ ಖರ್ಚು ಮಾಡಿದ್ಯಾ, 10,000 ಕೋಟಿ GDPನಲ್ಲಿ ಆ್ಯಡ್ ಆಯಿತು. ನೆಕ್ಸ್ಟ್ ಇಯರ್ ಅಲ್ಲಿಂದ ಏನು ಕೆಲಸನೇ ಆಗಲ್ವಾ? ಅಲ್ಲಿಂದ ಹಳ್ಳಿಗಳಿಂದ ಬಸ್ ಓಡಾಡ್ತವೆ. ಬಸ್ ಓಡಾಡಿ ಒಬ್ಬ ಹುಡುಗ ಅಲ್ಲೇ ಓದ್ತಿದ್ದ, ಅದೇ ಸ್ಕೂಲಲ್ಲಿ ಓದ್ತಿದ್ದ. ಇವಾಗ ಅವನೇನು ಮಾಡ್ತಾನೆ, ಹತ್ರದಲ್ಲಿರೋ ಒಂದು ಒಳ್ಳೆ ಕಾನ್ವೆಂಟ್ಗೆ ಹೋಗ್ತಾನೆ. ಬಿಕಾಸ್ ರೋಡ್ ಸರಿ ಇರೋದ್ರಿಂದ ಡೈಲಿ ಅರ್ಧ ಗಂಟೆ 3/4 ಗಂಟೆಗೆ ಆರಾಮ್ಸೆ ರೀಚ್ ಆಗ್ಬೋದು. ಇದರಿಂದ ಅವನು ಬೆಳಗ್ಗೆ ಆ ಬಸ್ಸಲ್ಲಿ ಹತ್ತಾನೆ, ಸಂಜೆ ಊರಿಗೆ ಬಂದು ಇಳಿತಾನೆ. ಇವಾಗ ಏನಾಯ್ತು, ಈ ಒಂದು ಎಜುಕೇಶನ್ ಇಂಪ್ರೂವ್ ಆಯಿತು. ಅದೇ ರೀತಿ ಪ್ರತಿ ಒಂದೂ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಮುಂಚೆ ಯಾರೋ ಒಬ್ರು ತರಕಾರಿ ಬೆಳಿತಿದ್ರು, ಅದೇ ಊರಾಗ ಸೆಲ್ ಮಾಡ್ತಾ ಇದ್ರು. ಯಾವನ್ ಹೋಗ್ತಾನೆ ಸಿಟಿಗೆ ಅಂತೇಳಿ ಅದೇ ಊರಾಗ ಸೆಲ್ ಮಾಡ್ತಾ ಇದ್ರು. ಈಗ ರೋಡ್ ಸರಿ ಇರೋದ್ರಿಂದ ಅವನೊಂದು ಬೈಕ್ ತಗೊಂಡು ಹೋಗ್ತಾನೆ, ಸುರ್ರ ಅಂತ ಹೋಗಿ ಬೈಕಲ್ಲಿ ಊರಲ್ಲಿ ತರಕಾರಿ ಅದು ಇದು ಅಂತ ಸೆಲ್ ಮಾಡ್ಕೊಂಡ್ ಬರ್ತಾನೆ. ಏನು ಮಾಡ್ದ ಅವನು, ಬೇರೆ ಊರಿಂದ ಆ ಊರಿಗೆ ದುಡ್ಡು ತಗೊಂಬಂದ. ಅವ್ರದ್ದು GDP ಜಾಸ್ತಿ ಆಯಿತು. ಇದು ಸ್ಟೇಟ್ GDPಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ, ದೇಶದ GDPಗೂ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಒಂದು ವರ್ಷದ ಸ್ಟೋರಿ ಅಲ್ಲಲ್ಲ ಇದು ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಎಕನಾಮಿಸ್ಟ್ಗಳು ಹೇಳೋದು, ಡೆವಲಪ್ಮೆಂಟ್ ಕಡೆ ದುಡ್ಡನ್ನ ಸ್ಪೆಂಡ್ ಮಾಡಿ, ಇದು ಲಾಂಗ್ ಟರ್ಮ್ ಬೆನಿಫಿಟ್ ಕೊಡುತ್ತೆ. ಬಟ್ ಇದು ಗೌರ್ಮೆಂಟ್ ತಪ್ಪಲ್ಲ. ನೀವು ಗೌರ್ಮೆಂಟ್ನ ಬೈಕಂಗೆ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಯಾಕಂದರೆ ಜನಗಳು ತಪ್ಪು. ಈಗ ಗೌರ್ಮೆಂಟ್ ಏನಾದರೂ ನಿಮಗೆ ರೋಡ್ ಮಾಡಿದ್ರೆ, ನಿಮಗೆ ಇದು GDP ಕಾಂಟ್ರಿಬ್ಯೂಟ್ ಮಾಡಿದೆ ಅಂತ ಗೊತ್ತಾದರೂ ನಿಮಗೆ ಪರ್ಸ್ನಲಿ ಅದನ್ನು ನೀವು ಅನುಭವಿಸೋಕ್ಕಾಗಲ್ಲ. ಯಾರೋ ಒಬ್ಬ ತರಕಾರಿ ತಗೊಂಡು ಊರಾಗ ಹೋಗಿ ಸೆಲ್ ಮಾಡ್ದ ಅಂದ ತಕ್ಷಣ ಅದು ಎಲ್ಲರಿಗೂ ಎಫೆಕ್ಟ್ ಆಗಲ್ಲ. ಆಮೇಲೆ ಗೌರ್ಮೆಂಟ್ ಏನಾದರೂ ರೋಡ್ನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ, ಅದು 2 ವರ್ಷಕ್ಕೆ ಮುಗಿದೋಗಿದೆ. ಅಥವಾ ಯಾವುದೋ ಒಂದು ಸ್ಕೀಮ್ ತಗೊಂಬಂದಿದೆ, ಅದು 2 ವರ್ಷಕ್ಕೆ ಮುಗಿದೋಯ್ತು ಅನ್ಕೊಳ್ಳಿ. ಇನ್ನು 3 ವರ್ಷದೊಳಗೆ ಜನ ಅದನ್ನು ಮರ್ತು ಬಿಡ್ತಾರೆ. ಇವ್ರು ಏನು ಸ್ಕೀಮ್ ತಗೊಂಬಂದಿದ್ರು, ಏನು ಮಾಡಿದ್ರು ಡೆವಲಪ್ಮೆಂಟ್ನ, ಅದನ್ನು ಮರ್ತು ಬಿಡ್ತಾರೆ. ಲಾಸ್ಟಲ್ಲಿ ಯಾವುದೋ ಒಂದು ಜಾತಿ ಅಥವಾ ಯಾವುದೋ ಒಂದು ಕಿತ್ತೋಗಿರೋ ರೀಸನ್ ಇಟ್ಕೊಂಡು ಇವ್ರಿಗೆ ಸೋಲಿಸ್ಬಿಡ್ತಾರೆ. ಅದರಿಂದ ರಾಜಕಾರಣಿಗಳಿಗೂ ಭಯ. ಬಿಕಾಸ್ ಯಾರಿಗೆ ಆ ಸೀಟ್ ಮೇಲೆ ಆಸೆ ಇರಲ್ಲ, ನಿಮಗೆ ಇರುತ್ತೆ ತಾನೆ. ನೀವು ಒಂದು ಮ್ಯಾನೇಜರ್ ಆಗಿದ್ದೀರಾ ಅಂದರೆ ಮ್ಯಾನೇಜರ್ ಸ್ಥಾನ ಉಳಿಸ್ಕೊಳಕ್ಕೆ ಏನೆಲ್ಲ ಮಾಡ್ತೀರಾ, ಹಂಗೆ ಅವರು ಆ ಸ್ಥಾನ ಉಳಿಸ್ಕೊಳಕ್ಕೆ ಏನೆಲ್ಲ ಗಿಮಿಕ್ ಮಾಡ್ತಾರೆ. ಇದಕ್ಕೆ ಕಾರಣ ಅವರಲ್ಲ, ನಾವೇ. ಎಲ್ಲಿವರೆಗೂ ನಾವು ಸರಿ ಆಗಲ್ಲ ಅಲ್ಲಿವರೆಗೂ ಅವರು ಸರಿ. ಬಿಕಾಸ್ ಅವ್ರಿಗೆ ಕುಂಟು ಸೇರೋದೇ ನಾವಲ್ಲ, ನಾವೇ ಓಟ್ ಹಾಕಿರೋದು. ಈಗ ನಾವು ಕೂತ್ಕೊಂಡು ಬೈಕೊಂಡ್ರೆ, ಬ್ರೋ ಐ ಆಮ್ ಗೋಯಿಂಗ್ ಟು ಬೈ 1 ಡೈಲಿ ನಿಫ್ಟಿ ಬೀಸ್ ನೌ 1 month ಓವರ್. ಇನ್ ಫ್ಯೂಚರ್ ಪ್ರೈಸ್ ಕ್ಯಾನ್ ಬಿ 500 or 700. I will buy exactly 1 Nifty Bees is better. Suggest
to invest in a good mutual fund which can give more than 15% like a flexi cap or small cap fund. If buying Nifty Biz daily one better means, tell me magic of my investment after 30 years. Currently I am age 21. I love you brother. I see your videos from past 2.3 years. ಬ್ರದರ್, ನಿಮ್ಮ ಸ್ಟ್ರಾಟಜಿ ಚೆನ್ನಾಗಿದೆ. ನಿಫ್ಟಿ ಬೀಸ್ನ ಡೈಲಿ ಒಂದೊಂದು ಬೈ ಮಾಡೋದು. ಬಟ್ ಏನಂದರೆ ನನಗೆ ಗೊತ್ತಿರೋಂಗೆ ಇದನ್ನು ನೀವು ಕನ್ಸಿಸ್ಟೆನ್ಸಿಯಾಗಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾಕಂದರೆ ಮರ್ತೋಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇನಿಷಿಯಲಿ 1 ತಿಂಗಳು 2 ತಿಂಗಳು ಅದು ಥರ ಮಾಡ್ತೀರಾ. ನೀವೇ ನೋಡಿ ಕಂಟಿನ್ಯೂಟಿಯಾಗಿ ಏನೂ ಮಾಡೋಕ್ಕಾಗಲ್ಲಲ್ವಾ. ಅದಕ್ಕೆ ನಾವಿಲ್ಲಿ ಆಟೋಮೇಟೆಡ್ ಮಾಡಬೇಕು. ಆಟೋಮೇಟೆಡ್ ಮಾಡಬೇಕಂದ್ರೆ ನೀವು SIP ಹಿಂದೆ ಹೋಗಬೇಕು. SIP ಯಾಕೆ ಬೆಸ್ಟು ಅಂತ ಹೇಳೋದಂದರೆ ಅದು ಆಟೋಮೇಟೆಡ್ ಇರುತ್ತೆ, ಆಟೋಮೆಟಿಕ್ಲಿ ಕಟ್ ಆಗುತ್ತೆ. ಆಟೋಮೆಟಿಕ್ಲಿ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂದರೆ SIP. ಅದಕ್ಕೆ ನೀವೇನು ಮಾಡ್ಬೋದು, ಒಂದು SIP ಮಾಡಿ. ಡೈಲಿ SIP ಅಂತಲೂ ಬರುತ್ತೆ, ಡೈಲಿ SIP ಮಾಡ್ಬೋದು. ಅಥವಾ ನೀವು 30 ಇಯರ್ಸ್ ಹೋಗ್ತೀರಾ ಅಂದರೆ ನೀವು ನಿಫ್ಟಿ ಬೀಸಲ್ಲಿ ಹೋಗೋದಕ್ಕಿಂತ ನಿಫ್ಟಿ ಬೀಸಲ್ಲಿ ಹೋದರೆ 12 to 13% ವರ್ಕೌಟ್ ಆಗುತ್ತೆ. ಇನ್ಫ್ಲೇಷನ್ ಇರುತ್ತಲ್ಲ, ಇನ್ಫ್ಲೇಷನ್ ಡಬಲ್ ನಿಮಗೆ ರಿಟರ್ನ್ ಸಿಗುತ್ತೆ. 6% ಏನಾದರೂ ದೇಶದಲ್ಲಿ ಇನ್ಫ್ಲೇಷನ್ ಇದ್ದರೆ ನಿಫ್ಟಿನಲ್ಲಿ 12% ಸಿಗುತ್ತೆ. ದೇಶದಲ್ಲಿ ಏನಾದರೂ 7% ರಿಟರ್ನ್ ಇನ್ಫ್ಲೇಷನ್ ಇದ್ದರೆ ನಿಮಗೆ 14% ಸಿಗುತ್ತೆ. ದೇಶದಲ್ಲಿ ಏನಾದರೂ 4% ಇನ್ಫ್ಲೇಷನ್ ಇದ್ದರೆ ನಿಮ್ಗೆ 10% ಸಿಗುತ್ತೆ. ಅಂದರೆ ನೀವು ಇನ್ಫ್ಲೇಷನ್ನ ಡಬಲ್ ಆಗಿ ಬೀಟ್ ಮಾಡ್ತೀರಾ. ಆದರೆ ನಿಮ್ಮ ಏಜ್ ಇನ್ನೂ ಸಣ್ಣದಿರೋದ್ರಿಂದ ನೀವು ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಹೋಗ್ಬೋದು. ಸ್ಮಾಲ್ ಕ್ಯಾಪ್ ಫಂಡಲ್ಲಿ ಹೋದರೆ ಆರಾಮ್ಸೆ ನೀವು 30 ಇಯರ್ಸ್ವರೆಗೂ ಮಾಡ್ಕೊಂಡು ಹೋಗ್ಬೋದು. ನೀವು ಅಂಥ ಫಂಡಲ್ಲಿ ಡೈಲಿ SIP ಮಾಡಿ. ಎಕ್ಸಾಂಪಲ್, ನಿಪಾನ್ ಇಂಡಿಯಾದೇ ಒಂದು ಫಂಡ್ ಇದೆ, ಅದು ಇಂಡೆಕ್ಸ್ ಫಂಡೇನೆ, ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್ ಅಂತ. ಅದು ಡೈಲಿ SIPನ ಅಲೋ ಮಾಡುತ್ತೆ. ಅಂಥದ್ರಲ್ಲಿ ನೀವು SIP ಮಾಡಿ, ಡೈಲಿ SIP ಮಾಡಿ. ಅದೇನಾಗುತ್ತೆ, ಮಾರ್ಕೆಟ್ ಯಾವಾಗ ಓಪನ್ ಇರುತ್ತೆ ಅವತ್ತಿನ ದಿವಸ ದುಡ್ಡು ಕಟ್ಟಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಿಂದ. SIP ಇನ್ವೆಸ್ಟ್ ಆಗುತ್ತೆ. ನೀವು ₹100 ಮಾಡ್ಬೋದು, 100, 150, ₹200, ₹500 ಮಾಡ್ಬೋದು. ಆ ಥರ ಮಾಡ್ಕೊಂಡು ಹೋಗಿ ನಿಮ್ಗೊಂದು ಡಿಸಿಪ್ಲಿನ್ ಬರ್ತಾ ಹೋಗುತ್ತೆ. ₹100 ಅಂದ್ರೆ ತಿಂಗಳ 3,000. ನಿಮಗೆ ಗೊತ್ತೇ ಇರಲ್ಲ ಆ ದುಡ್ಡು ಹೆಂಗೆ ಕಟ್ಟಾಯ್ತಂತ. 2 ತಿಂಗಳಿಗೆ 6,000, 3 ತಿಂಗಳಿಗೆ 9,000, ಈ ಥರ ವರ್ಷಕ್ಕೆ 36,000 ಆಗೋಯ್ತು. ಡೈಲಿ ₹200 ಮಾಡಿದ್ರೆ ವರ್ಷಕ್ಕೆ 64,000 ಆಗೋಯ್ತು. ಈ ಥರ ಆಗ್ತಾನೆ ಇರುತ್ತೆ ಆಟೋಮೆಟಿಕ್ಲಿ. ಡೈಲಿ ಮಾಡೋದ್ರಿಂದ ನಮಗೆ ಗೊತ್ತೇ ಆಗಲ್ಲ, ಎಲ್ಲೋ ದುಡ್ಡು ಖರ್ಚಾಯ್ತು ಅಂದ್ಕೊಂಡು ಮರ್ತೋಗ್ಬಿಡ್ತೀವಿ. ಇದನ್ನು ಜಾಸ್ತಿ ಯಾರು ಮಾಡಬೇಕು ಅಂದರೆ, ಯಾರು ಚಿಲ್ಲರೆ ಅಂಗಡಿ ಇರ್ತಾರಲ್ಲ, ಚಿಲ್ಲರೆ ಅಂಗಡಿ ಇರುತ್ತೆ ಅಥವಾ ಯಾವುದೋ ಒಂದು ಅಂಗಡಿ ಇರುತ್ತೆ, ಕ್ಯಾಶ್ ಫ್ಲೋ ಬರ್ತಾ ಇರುತ್ತೆ, ಅವ್ರ ಫೋನ್ಪೇ ಅಕೌಂಟ್ಗೆ ದುಡ್ಡು ಬರ್ತಾ ಇದ್ದರೆ ಒಂದು ₹200-300 ಹೋಯ್ತು ಡೈಲಿ ಅಂದರೆ, ಪಿಗ್ನಿ ಕಟ್ತಿದ್ರಲ್ಲ ನೀವು ಅವಾಗ. ಗೊತ್ತಲ್ಲ ನಿಮಗೆ ಯಾವ ರೀತಿ ಪಿಗ್ನಿ ಕಟ್ತಾ ಇದ್ರಿ, ಒಂದು ಬುಕ್ ಇಟ್ಕೊಂಡು ಬಂದು ನಿಮ್ಮ ಹತ್ರ ಬರ್ಸ್ಕೊಂಡು ಹೋಗ್ತಿದ್ರಲ್ಲ, ಸೇಮ್ ಅದೇ ರೀತಿಯೇ ಡೈಲಿ ಒಂದು ₹200-300 ನಿಮ್ಮ ಗಲ್ಲದಿಂದ ಹೋಗ್ತಾ ಇರುತ್ತೆ, ನಿಮಗೆ ಗೊತ್ತೇ ಆಗಲ್ಲ. ಮತ್ತು ಯಾವತ್ತಾನ ಒಂದು ದಿವಸ ಅಲ್ಲಿ ತೆಗೆದು ನೋಡಿದ್ರೆ ಎಷ್ಟೊಂದು ದುಡ್ಡು ಇರುತ್ತೆ. ₹300 ಏನೋ ಎಲ್ಲ ವ್ಯಾಪಾರನೇ ಆಗಿಲ್ಲ ಅಂದ್ಕೊಂಡು ಸಮಾಧಾನ ಆಗಿರಿ, ಯಾಕಂದರೆ ನಿಮಗೆ ಅಲ್ಲಿ ದುಡ್ಡು ಸೇವ್ ಆಗ್ತಾ ಇದೆ. ಈ ಥರ ವ್ಯಾಪಾರಸ್ಥರು ಮಾಡಿದ್ರೆ ಇನ್ನೂ ಚೆನ್ನಾಗೆ, ಯಾಕಂದರೆ ದುಡ್ಡು ಸೇವ್ ಆಗುತ್ತೆ ಫಾಸ್ಟಾಗಿ, ಅವ್ರಿಗೆ ಗೊತ್ತೂ ಆಗಲ್ಲ. ಫೋನ್ಪೇನಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡೋದು ಸೇಫ್ ಇದೆಯಾ ಬ್ರೋ? ಹೌದು, ಸೇಫ್ ಇದೆ. ಫೋನ್ಪೇನಲ್ಲೆಲ್ಲ ಮ್ಯೂಚುವಲ್ ಫಂಡ್ ಮಾಡಬೇಡಿ, ಯಾಕಂದರೆ ನೀವು ಇನ್ವೆಸ್ಟ್ಮೆಂಟೇ ಸಪ್ರೇಟು, ಇದನ್ನೇ ಸಪ್ರೇಟಾಗಿ ಇಟ್ಕೊಳ್ಳಿ. ಒಬ್ರವ್ರು ಫೋನ್ಪೇನಲ್ಲಿ ಮಾಡ್ತಾರೆ, ಒಬ್ರವ್ರು ಪೇಟಿಎಮಲ್ಲಿ ಮಾಡ್ತಾರೆ. ಅದೇನಾಗ್ಬಿಡುತ್ತೆ, ನಿಮಗೆ ಗಜಿ ಬಿಜಿ ಆಗೋಗುತ್ತೆ. ಫೋನ್ಪೇನಲ್ಲಿ ದುಡ್ಡು ಹಾಕೋದು, ದುಡ್ಡು ತೆಗೆಯೋದು ಮಾತ್ರ ಮಾಡಿ. ಅದಕ್ಕೆ ಅಂತಲೇ ಬೇರೆ ಆ್ಯಪ್ ಇದಾವಲ್ಲ ಮ್ಯೂಚುವಲ್ ಫಂಡ್ಗಂತಾನೆ, ಅದನ್ನು ಯೂಸ್ ಮಾಡಿ. ಫೋನ್ಪೇನಲ್ಲಿ ನಾರ್ಮಲಿ ಮಾಡೋಕ್ಕೆ ಹೋಗಬೇಡಿ. ಸೇಫ್ ಅಂತೂ ಫೋನ್ಪೇನಲ್ಲೂ ಸೇಫ್ ಇದೆ, ನಥಿಂಗ್ ರಾಂಗ್. ಬ್ರೋ ಪ್ಲೀಸ್ ಕ್ವಶನ್ನ ಪಿಕ್ ಮಾಡಿ. ಮ್ಯೂಚುವಲ್ ಫಂಡ್ ಲಾಸ್ಟ್ ಆಗಲ್ವಾ? ಬಿಕಾಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋಕೆ ಫಂಡ್ ಮ್ಯಾನೇಜರ್ ಚೇಂಜ್ ಆದಾಗ CAGR ಕಮ್ಮಿ ಆದರೆ ಅದರ ಮೇಲೆ ಎಫೆಕ್ಟ್ ಆದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ಇನ್ ಕೇಸ್ ಮ್ಯೂಚುವಲ್ ಫಂಡ್ನ ಚೇಂಜ್ ಮಾಡಿದರೆ ನಮ್ಮ ಕಾಂಪೌಂಡಿಂಗ್ ಕಮ್ಮಿ ಆಗಲ್ವಾ? ಬ್ರೋ, ನಿಮ್ಮ ಮೊದಲನೇ ಕ್ವಶನ್ನು ಮ್ಯೂಚುವಲ್ ಫಂಡು ಲಾಸ್ಟ್ ಆಗಲ್ವಾ ಅಂದರೆ, ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗಲ್ಲ ಅಂತ ಟೈಪ್ ಮಾಡೋಕೆ ಹೋಗಿದ್ರೆ ಅದು ಮ್ಯೂಚುವಲ್ ಫಂಡಲ್ಲಿ ಲಾಸ್ ಆಗಲ್ಲ. ಯಾಕಂದರೆ ಮ್ಯೂಚುವಲ್ ಫಂಡ್ ಈಸ್ ದ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಕಂಪೇರ್ ಟು ನೀವು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ. ಹಂಗಂತ FDಗೆಲ್ಲ ಕಂಪೇರ್ ಮಾಡ್ತಾ ಇಲ್ಲ. ನೀವು ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂದರೆ ಮ್ಯೂಚುವಲ್ ಫಂಡ್ ಸೇಫು. ಇಲ್ಲಿ ನೀವು ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ, ಯಾಕಂದರೆ ನೀವು ಪಿಕ್ ಮಾಡೋ ಸ್ಟಾಕು ಪ್ರತಿಯೊಂದು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮ್ಯೂಚುವಲ್ ಫಂಡಲ್ಲಿ ಆ ಥರ ಆಗೋಕ್ಕೆ ಚಾನ್ಸ್ ಇಲ್ಲ. ಮ್ಯೂಚುವಲ್ ಫಂಡಲ್ಲಿ ಯಾಕೆ ಲಾಸ್ ಆಗಲ್ಲ ಅಂದರೆ, ಕಮ್ಮಿ ಆಗುತ್ತೆ, ಅಷ್ಟೊಂದು ಆಗಲ್ಲ. ಲಾಂಗ್ ಟರ್ಮಲ್ಲಂತೂ ಎಫೆಕ್ಟೇ ಆಗಲ್ಲ. ಯಾಕಂದರೆ ಅಲ್ಲಿ ಪ್ರೊಫೆಷ್ನಲಿ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡ್ತಿರ್ತಾರೆ. ನಿಮ್ಮಂಥ ಜನ ತಲೆ ಉಪಯೋಗಿಸಂಗಿಲ್ಲ, ಯಾಕಂದರೆ ಅವ್ರು ಮ್ಯಾನೇಜ್ ಮಾಡ್ತಿರ್ತಾರೆ. ನೀವು ಇನ್ನೊಂದು ಕೇಳಿದರೆ, ಫಂಡ್ ಮ್ಯಾನೇಜರ್ ಚೇಂಜ್ ಆದಾಗ CAGR ಕಮ್ಮಿ ಆದರೆ ಅದರ ಎಫೆಕ್ಟ್ ಆದರೆ ನಮಗೆ ಹೇಗೆ ಗೊತ್ತಾಗುತ್ತೆ? ನಿಮಗೆ ಇದ್ರ ಭಯ ಇದ್ದರೆ, ಅಂದರೆ ಫಂಡ್ ಮ್ಯಾನೇಜರ್ ಬಗ್ಗೆ ಭಯ ಇದ್ದು ಫಂಡ್ ಮ್ಯಾನೇಜರ್ ಯಾವುದೇ ಒಂದು ಫಂಡ್ನ ನಾವು ಪಿಕ್ ಮಾಡೋದೇ ಫಂಡ್ ಮ್ಯಾನೇಜರ್ ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಯಾಕಂದರೆ ಅವ್ರ ತಲೆನೇ ನೆಕ್ಸ್ಟು ರಿಟರ್ನು ಮತ್ತು ಲಾಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ಫಂಡ್ ಮ್ಯಾನೇಜರ್ ಚೇಂಜ್ ಆದರೆ ಆ ಫಂಡ್ನು ಎಕ್ಸಿಟ್ ಆಗಬೇಕು. ನೀವೇನಾದರೂ ಫಂಡ್ ಇಷ್ಟ ಆಗಿತ್ತು, ಆ ಫಂಡ್ ಮ್ಯಾನೇಜರ್ ನೋಡಿ ಎಂಟ್ರಿ ಆಗಿದ್ದೀರಾ ಅಂದರೆ, ಆ ಫಂಡ್ ಮ್ಯಾನೇಜರ್ ಏನಾದರೂ ಚೇಂಜ್ ಆದರೆ ನೀವು ಆ ಫಂಡ್ನ ಎಕ್ಸಿಟ್ ಆಗಬೇಕು. ಇಲ್ಲ ಇವೆಲ್ಲ ತಲೆನೋವು ಬೇಡ ಅಂದರೆ ನೀವು ಇಂಡೆಕ್ಸ್ ಫಂಡ್ನ ಚೂಸ್ ಮಾಡ್ಬೋದು. ಇಂಡೆಕ್ಸ್ ಫಂಡಲ್ಲಿ ಯಾವುದೇ ಫಂಡ್ ಮ್ಯಾನೇಜರ್ ಮ್ಯಾಟ್ರೇ ಆಗಲ್ಲ, ಯಾಕಂದರೆ ಅದು ಇಂಡೆಕ್ಸ್ನ ಕಾಪಿ ಮಾಡುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಾನು ಕಂಪ್ಲೀಟ್ಲಿ ಒಂದು ವೀಡಿಯೋ ಮಾಡಿದ್ದೀನಿ. ಸ್ಕೂಲ್ ಎಕ್ಸಾಂಪಲ್ ತೊಗೊಂಡು ವೀಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಯವಿಟ್ಟು ಆ ವೀಡಿಯೋನ ಒಂದ್ಸಲ ನೋಡಿ, ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇಂಡೆಕ್ಸ್ ಫಂಡ್ ಅಂದ್ರೇನು, ಆಕ್ಟಿವ್ ಮ್ಯೂಚುವಲ್ ಫಂಡು, ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ. ನಿಮಗೆ ಇದು ಕಾಂಪ್ಲೆಕ್ಸ್ ಅನಿಸುತ್ತೆ, ಬಟ್ ರಿಯಾಲಿಟಿಯಲ್ಲಿ ಕಾಂಪ್ಲೆಕ್ಸ್ ಅಲ್ಲ. ಈ ವರ್ಡ್ಗಳು
ಕಾಂಪ್ಲೆಕ್ಸ್ ಅಷ್ಟೇ, ಬಟ್ ಅದು ಸಿಂಪಲ್ ಕಾನ್ಸೆಪ್ಟ್ ಅದು. ಇನ್ ಕೇಸ್ ಫಂಡ್ನ ಚೇಂಜ್ ಮಾಡಿದರೆ ನಮ್ಮ ಕಾಂಪೌಂಡಿಂಗ್ ಕಮ್ಮಿ ಆಗಲ್ವಾ? ಇದ್ರ ಬಗ್ಗೆ ನಾನು ಭಾಳ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಿಮ್ದು ಎಕ್ಸಾಂಪಲ್ ಎಲ್ಲ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಜಿಮ್ಗೆ ಹೋಗಿರ್ತೀರ, ಜಿಮ್ ಮಾಡ್ತಿರ್ತೀರ, ಮಸಲೆಲ್ಲ ಬಂತು, ಮಸಲ್ ಬರೋಕ್ಕೆ 6 ತಿಂಗಳು, ವರ್ಷ, 2 ವರ್ಷ ಬೇಕಾ? 2 ವರ್ಷ ಕಂಟಿನ್ಯೂಟಾಗಿ ಮಾಡ್ತಾಯಿದ್ದೀರಾ. ಈಗ ನೀವು ಈ ಜಿಮ್ ಬಿಟ್ಬಿಟ್ಟು ಇನ್ನೊಂದು ಜಿಮ್ಗೆ ಹೋಗ್ತೀರಾ, ನಿಮ್ಮ ಮಸಲ್ ಬೆಳೆಯೋದು ಕಮ್ಮಿ ಆಗುತ್ತಾ? ಈಗ ನೀವು 1 ತಿಂಗಳು ಈ ಜಿಮ್ಮಲ್ಲಿ ಮಾಡಿದ್ರೆ, ಈ ಜಿಮ್ ಸರಿ ಇಲ್ಲ ಅಂತ ಇನ್ನೊಂದು ಜಿಮ್ಗೆ ಹೋದ್ರೆ, ಅಲ್ಲಿ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಈಗ ನಿಮ್ಮ ಮಸಲ್ ಬೆಳೆಯೋದು ಕಮ್ಮಿ ಆಯಿತಾ? ಯಾವಾಗ ಮಸಲ್ ಬೆಳೆಯೋದು ಕಮ್ಮಿ ಆಗುತ್ತೆ ಅಂದರೆ, ನೀವು ಜಿಮ್ಗೆ ಹೋಗೋದನ್ನು ಕಮ್ಮಿ ಮಾಡಿದಾಗ. ಮುಂಚೆ ತಿಂಗಳಲ್ಲಿ 20 ದಿವಸ ಜಿಮ್ಗೆ ಹೋಗ್ತಿದ್ರಿ, ಇವಾಗ 5 ದಿವಸ ಜಿಮ್ಗೆ ಹೋಗ್ತಿದ್ದೀರಾ. ಏನಾಗುತ್ತೆ? ಮಸಲ್ ಬೆಳೆಯೋದು ಕಮ್ಮಿ ಆಗುತ್ತಾ? ಇಲ್ಲೇನಾಯಿತು? ಕಾಂಪೌಂಡಿಂಗ್ ಎಫೆಕ್ಟ್ ಆಯಿತು. ಕಾಂಪೌಂಡಿಂಗ್ ಯಾವುದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಜಾಸ್ತಿ ಅಂದರೆ, ಕನ್ಸಿಸ್ಟೆನ್ಸಿ ಇಲ್ದಾಗ. ಕನ್ಸಿಸ್ಟೆನ್ಸಿ ಇದ್ರೇ ಕಾಂಪೌಂಡಿಂಗ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕಂದ್ರೆ, ಎವ್ರಿ ಮಂತ್ ಇನ್ವೆಸ್ಟ್ ಮಾಡಲೇಬೇಕು. ಮಾರ್ಕೆಟ್ ಕೆಳಗಿರಲಿ ಮೇಲಿರಲಿ ತಲೆ ಕೆಡಿಸ್ಕೊಬಾರ್ದು. ಆವಾಗ ನಿಮಗೆ ಕಾಂಪೌಂಡಿಂಗ್ ಮ್ಯಾಟ್ರೇ ಆಗಲ್ಲ. ನೀವು ಈ ಮ್ಯೂಚುವಲ್ ಫಂಡಲ್ಲಿದ್ದೀರೋ, ಆ ಮ್ಯೂಚುವಲ್ ಫಂಡಲ್ಲಿದ್ದೀರೋ, ಅದು ದೊಡ್ಡ ತಲೆನೋವೇ ಅಲ್ಲ. ವಿಡ್ರಾ ಮಾಡಿದ ತಕ್ಷಣ ಕಾಂಪೌಂಡಿಂಗ್ ಎಫೆಕ್ಟ್ ಆಗಲ್ಲ. ದಯವಿಟ್ಟು ಆ ಥರ ಥಿಂಕ್ ಮಾಡಬೇಡಿ. ಬ್ರೋ, ಐ ಆಮ್ ಫ್ರಮ್ ಚನ್ನಪಟ್ಟಣ, 27 year old. ಐ ಆಮ್ ಎ ಸಿವಿಲ್ ಇಂಜಿನಿಯರ್. ಮೈ ಸ್ಯಾಲ್ರಿ ಈಸ್ 40K, 10K SIP ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮೈ ಪ್ಲ್ಯಾನ್ ಈಸ್ ಮಿನಿಮಮ್ 15 years ಆ್ಯಂಡ್ ಎವ್ರಿ ಇಯರ್ 10% ಇನ್ಕ್ರೀಸ್ ಮಾಡ್ತೀನಿ. ಮ್ಯೂಚುವಲ್ ಫಂಡ್ಗಿಂತ ಡೈರೆಕ್ಟಾಗಿ ನಿಫ್ಟಿ ಬೀಸ್ನ ಎವ್ರಿ ಮಂತ್ ಬೈ ಮಾಡಿಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ವಿಚ್ ಒನ್ ಈಸ್ ಬೆಸ್ಟ್ ಆ್ಯಂಡ್ ವೈ? ಐ ವಾಂಟ್ ಮೋರ್ ದ್ಯಾನ್ 18% ರಿಟರ್ನ್. I am ready to take risk. Please, another request. I need a suggestion from you, brother. Thank you. And another request. Please make a video and explain how CIBIL score important for a youth's future, because nowadays youth losing CIBIL score by taking loan apps, repaying and losing their CIBIL score. Thank you, brother. ಬ್ರದರ್, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಆಮೇಲೆ ಇದರಿಂದ ನಮ್ಮದು ಏನಾಗ್ತಾ ಇದೆ ಅಂದರೆ, ಸಿಬಿಲ್ ಸ್ಕೋರ್ ಮಾತ್ರ ಅಲ್ಲ, ನಮ್ಮ ಜೀವನನೇ ಎಕ್ಕೊಟ್ಟು ಹೋಗ್ತಾ ಇದೆ. ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ, ಎಥಿಕ್ಸ್ ಅಂತ ಕರಿತೀವಲ್ಲ, ಲೈಫಲ್ಲಿ ಎಥಿಕ್ಸ್ ತುಂಬ ಮುಖ್ಯ. ನಿಮ್ಗೆ ಎಥಿಕ್ಸ್ ಇಲ್ಲ ಅಂದರೆ, ನೀವು ಬರೀ ಸಿಬಿಲ್ ಸ್ಕೋರ್ ಹಾಳಾಗ್ತಿದೆ ಅಂದರೆ ನಿಮ್ಗೆ ಎಥಿಕ್ಸ್ ಇಲ್ಲ ಅಂತ. ನಿಮ್ಮನ್ನು ಯಾರೂ ನಂಬಲ್ಲ. ಯಾರೋ ನಂಬಿ ನಿಮಗೆ ಏನೋ ಸಾಲ ಕೊಟ್ಟಿದ್ದಾನಂದರೆ, ಅವ್ನಿಗೆ ಕೈ ಕೊಟ್ಟಿದ್ದೀರಾ ಅಂದರೆ, ನಿಮಗೆ ಯಾರೋ ಹೆಣ್ಣು ಕೊಟ್ಟಿದ್ದಾರೆ ಅಂದರೆ ಅವಳನ್ನ ಹೆಂಗೆ ನೋಡ್ಕೊಂತೀರಾ? ಯಾರನ್ನ ಮದುವೆ ಮಾಡೋಕ್ಕೆ ಮುಂಚೆ ಅವ್ನು ಸಿಬಿಲ್ ಸ್ಕೋರ್ ನೋಡಬೇಕು. ಅವ್ನು ನಿಯತ್ತಾಗಿದ್ದಾನ ಇಲ್ಲ ಗೊತ್ತಾಗುತ್ತೆ. ಇವನಿಗೆ ಬೇಕಿದ್ದಾಗ ದುಡ್ಡು ಕೊಟ್ಟಿದ್ದಾರಲ್ಲ, ಅವ್ರಿಗೆ ವಾಪಸ್ ಕೊಡೋಕೆ ರೆಡಿ ಇಲ್ಲ ಅಂದರೆ ಇವನು ನಾವೇನಾದ್ರು ಹೆಣ್ಣು ಕೊಟ್ಟರೆ ಇವನು ಹೆಂಗೆ ನೋಡ್ಕೊಂತಾನೆ? ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು. ಯಾಕೆ ಇಂಪಾರ್ಟೆಂಟ್? ಭಯಂಕರ ಇಂಪಾರ್ಟೆಂಟ್ ಆಗುತ್ತೆ. ಇದು ಕರ್ಮ ಫಿಲಾಸಫಿಯಿಂದನೂ ಇಂಪಾರ್ಟೆಂಟ್ ಆಗುತ್ತೆ. ನೀವು ಲಾಜಿಕಲಿ ಯೋಚನೆ ಮಾಡಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ಒಂದು ಥಿಂಕ್ ಮಾಡಬೇಕು. ಆಮೇಲೆ ನೀವು ಕೇಳ್ತಿದ್ದೀರಾ 18% CAGR ರಿಟರ್ನ್ ಬರಬೇಕು ಅಂತ. ನಿಫ್ಟಿ ಬೀಸಲ್ಲಿ ಅಷ್ಟೊಂದು ಬರಲ್ಲ. ನಾನು ಅವಾಗಲೇ ಹೇಳಿದ್ದೀನಿ, ನಿಫ್ಟಿ ಬೀಸ್ ಯಾವಾಗಲೂ ಇನ್ಫ್ಲೇಷನ್ನ ಡಬಲ್ ದಿ ರಿಟರ್ನ್ ಕೊಡುತ್ತೆ. ಇನ್ಫ್ಲೇಷನ್ ಏನಾದ್ರೂ 9% ಇದ್ದರೆ ನಿಫ್ಟಿ ಬೀಸ್ 18% ರಿಟರ್ನ್ ಕೊಡುತ್ತೆ. ಬಟ್ 9% ಇನ್ಫ್ಲೇಷನ್ ಇದ್ದರೆ ತುಂಬ ಜನ ಬೀದಿಗೆ ಬಂದುಬಿಡ್ತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಬಡವರು. ಯಾಕಂದರೆ ಅವ್ರ ಜೀವನ ಇರೋದೇ ಇನ್ಫ್ಲೇಷನ್ ಮೇಲೆ. ಟೊಮೊಟೊ ರೇಟ್ ಎಷ್ಟು ಜಾಸ್ತಿ ಆಯಿತು, ಈರುಳ್ಳಿ ರೇಟ್ ಎಷ್ಟು ಜಾಸ್ತಿ ಆಯಿತು ಅಂತ. ಅದಕ್ಕೆ ಗೌರ್ಮೆಂಟ್ ಇನ್ಫ್ಲೇಷನ್ನ ಜಾಸ್ತಿ ಇಡೋಕ್ಕೆ ಬಿಡಲ್ಲ. ಮ್ಯಾಕ್ಸಿಮಮ್ 5 ರಿಂದ 6% ಇಡುತ್ತೆ. ಅದಕ್ಕೆ ನಾವು ನಿಫ್ಟಿ ಬೀಸ್ ರಿಟರ್ನ್ನ 12% ಅಂತ ಅನ್ಕೊಬೋದು. ಡಿವಿಡೆಂಟ್ ಆ್ಯಡ್ ಆಗುತ್ತೆ. ಅದಕ್ಕೆ ಡಿವಿಡೆಂಟ್ 1%, 1.5% ಆ್ಯಡ್ ಆದರೆ ಒಂದು 13% ಬರುತ್ತೆ. ನೀವು 18% ತೆಗಿಬೇಕಂದ್ರೆ ನೀವು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ನ ಮಿಕ್ಸ್ ಮಾಡಬೇಕು. ಎರಡು ಮಿಕ್ಸ್ ಮಾಡಿದ್ರೆ ನಿಮಗೆ 18% ಸಿಗುತ್ತೆ. ಆಮೇಲೆ ನೀವು ಎವ್ರಿ ಮಂತ್ ನಿಫ್ಟಿ ಬೀಸ್ ಬೈ ಮಾಡ್ತೀರಲ್ಲ, ಎನಿಥಿಂಗ್ ನೀವು ಮ್ಯಾನ್ಯುವಲಿ ಬೈ ಮಾಡೋದನ್ನು ನಾನು ಒಪ್ಕೊಳ್ಳೋದೇ ಇಲ್ಲ. ಯಾಕಂದರೆ ಅದರಲ್ಲಿ ಡಿಸಿಪ್ಲಿನ್ ಬರಲ್ಲ. ಡಿಸಿಪ್ಲಿನ್ ಯಾವುದೇ ಕಾರಣಕ್ಕೂ ಬರಲ್ಲ. ನಿಮಗೆ 3 ತಿಂಗಳು ಇದು ಇಂಟ್ರೆಸ್ಟ್ ಅನಿಸುತ್ತೆ. ಸ್ಟಾಕ್ ಮಾರ್ಕೆಟ್ ಇರೋದೇ ಹಂಗೆ. ಇವತ್ತು ವೀಡಿಯೋ ನೋಡ್ತಿರೋರು ಇನ್ನು 6 ತಿಂಗಳು ಬಿಟ್ಟು ನಮ್ಮ ವೀಡಿಯೋ ನೋಡಲ್ಲ, ನನಗೂ ಗೊತ್ತು. ಯಾಕಂದರೆ ಇದು ಇದನ್ನು ನಾವು ಯಾವುದೋ ಒಂದು ವೀಡಿಯೋ ನೋಡ್ಬಿಟ್ಟು ನಿಮ್ಮ ತಲೆಯಲ್ಲಿ ಜರ್ರ್ ಅಂತ ಅಡ್ರಿನಲಿನ್ ರಿಲೀಸ್ ಆಗಿರುತ್ತೆ. ಅದರಿಂದ ಒಂದು 3-4 ತಿಂಗಳು ಕಂಟಿನ್ಯೂಸ್ಲಿ ನಾನು ಫೈನಾನ್ಸ್ ಹಂಗೆ ಮಾಡ್ಕೊಬೇಕು, ಇನ್ನು ಮಾಡ್ಕೊಬೇಕಂತ ತಲೆ ಕೆಡಿಸ್ಕೊಂತೀರ. ಆಮೇಲೆ ಅದು ಅಡ್ರಿನಲಿನ್ ಕಮ್ಮಿ ಆದಾಗ ನಿಮ್ಮದು ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಅವಾಗ ನಿಮ್ದು ಬೇರೆ ಕಡೆ ಹೋಗಿರುತ್ತೆ. ಅದಕ್ಕೇ ಇದನ್ನು ಡಿಸಿಪ್ಲಿನ್ ಮಾಡ್ಕೊಬೇಕು, ಆಟೋಮೇಟ್ ಮಾಡ್ಕೊಬೇಕು. ಆಟೋಮೇಟ್ ಅಂದರೆ SIP ಮಾಡಿಬಿಡಿ. SIP ಮಾಡೋದು ಬೆಸ್ಟು. ಯಾಕಂದರೆ ಅದು ಆಟೋಮೆಟಿಕ್ಲಿ ಕಟ್ ಆಗ್ತಿರೋದು ನಿಮಗೆ ಗೊತ್ತೇ ಆಗಲ್ಲ. ಅಣು ವಿದ್ಯುತ್ ಬಗ್ಗೆ ಖಾಸಗಿ ಕಂಪನಿಗಳಿಗೆ ಅವಕಾಶಗಳನ್ನು ಸರ್ಕಾರ ನೀಡುತ್ತಿದೆ. ಈ ಸೆಕ್ಟರ್ನಲ್ಲಿ ಕೆಲಸ ಮಾಡುವ ಕಂಪನಿಗಳು ಮತ್ತು ಅದಕ್ಕೆ ಬೇಕಾಗಿರುವ ಸಲಕರಣೆಗಳನ್ನು ಉತ್ಪತ್ತಿ ಮಾಡುವ ಕಂಪನಿಗಳ ಬಗ್ಗೆ ತಿಳಿಸಿ. ನ್ಯೂಕ್ಲಿಯರ್ ಎನರ್ಜಿ ನಮ್ಮ ಇಂಡಿಯಾದಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇನ್ಕ್ರೀಸ್ ಆಗ್ತಾ ಇದೆ. ಅದಕ್ಕೆ ಗೌರ್ಮೆಂಟ್ ಕೂಡ ಹೆಲ್ಪ್ ಮಾಡ್ತಾ ಇದೆ. ಇದು ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪ್ನಿಗಳು ಯಾವಿದಾವೆ ಅಂದರೆ ಭಾಳ ಇದ್ದಾವೆ.
ನೀವು NTPC ಇರ್ಬೋದು, ಥರ್ಮಲ್ ಪವರ್ ಅಂತಾರೆ, ಬಟ್ ನ್ಯೂಕ್ಲಿಯರ್ನು ಯೂಸ್ ಮಾಡುತ್ತೆ. ಮತ್ತೆ NHPC, ಟಾಟಾ ಪವರು, ಅದಾನಿ ಪವರು, ಮತ್ತೆ JSW ಎನರ್ಜಿ, ಇವೆಲ್ಲನೂ ಪವರ್ ಜನರೇಷನ್ ಕಂಪ್ನಿಗಳು. ಪವರ್ ಜನರೇಷನ್ ಕಂಪ್ನಿಗಳದ್ದು ಮೇನ್ ಕೆಲಸ ಏನಂದ್ರೆ ಪವರ್ನ ಜನರೇಷನ್ ಮಾಡೋದು. ಈ ಜನರೇಷನ್ ನ್ಯೂಕ್ಲಿಯರ್ ಇಂದ ಆಗುತ್ತೋ, ಸೋಲಾರ್ ಇಂದ ಆಗುತ್ತೋ, ಥರ್ಮಲ್ ಇಂದ ಆಗುತ್ತೋ, ಡಸಂಟ್ ಮ್ಯಾಟರ್, ಅವ್ರು ಎಲ್ಲಾಗುತ್ತೋ ಅಲ್ಲಿ ಮಾಡ್ತಾರೆ. ಅವ್ರಿಗೆ ಕಾಸ್ಟ್ ಕಮ್ಮಿ ಆಗಬೇಕು. ನೀವು ಚೆಕ್ ಮಾಡಿ, ಈ ಕಂಪ್ನಿಗಳು ಯಾರಾದರೂ ಹೊಸದಾಗಿ ಪ್ಲಾಂಟ್ನ ಅನೌನ್ಸ್ ಮಾಡಿದಾರ, ನ್ಯೂಕ್ಲಿಯರ್ ಪವರ್ಗೋಸ್ಕರ ಅನೌನ್ಸ್ ಮಾಡಿದಾರ ಅಂತ ಚೆಕ್ ಮಾಡಿ. ಅವ್ರ ಹತ್ರ ಈ ಥರ ಮಾಡ್ತಾ ಇದ್ರೆ ಅದರಲ್ಲಿ ನೀವು ಕಣ್ಣಾಕ್ಬೋದು. ನೆಕ್ಸ್ಟ್, ಇವ್ರಿಗೆ ಇಕ್ವಿಪ್ಮೆಂಟ್ ಸೆಲ್ ಮಾಡೋ ಕಂಪ್ನಿಗಳು ಯಾವಿದಾವೆ? ಇಕ್ವಿಪ್ಮೆಂಟ್ ಸೆಲ್ ಮಾಡೋ ಕಂಪ್ನಿಗಳು ಯಾವ್ದಾದ್ರು ಇಲ್ಲಿ ಮೇನ್ ಇಕ್ವಿಪ್ಮೆಂಟ್ಸ್ ಏನ್ ಹೇಳಿ, ಒಂದು ಪವರ್ ಜನರೇಟ್ ಆದ್ರೆ ಆ ಪವರ್ನ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡೋಕ್ಕೆ ಪವರ್ ಟ್ರಾನ್ಸ್ಮಿಷನ್ ಬೇಕು. ಆ ಪವರ್ ಟ್ರಾನ್ಸ್ಮಿಷನ್ ಮಾಡೋ ಯಾವಿದಾವೆ? ಒಂದು ಅದಾನಿ ಟ್ರಾನ್ಸ್ಮಿಷನ್ ಇದೆ, ಇನ್ನೊಂದು ಪವರ್ ಗ್ರಿಡ್ ಇದೆ. ಇನ್ನೊಂದು ಇದನ್ನೆಲ್ಲ ರೆಡಿ ಮಾಡಕ್ಕೆ ಬೇರೆ ಬೇರೆ ಕಂಪ್ನಿಗಳು ಇದಾವೆ. ಅಂದ್ರೆ ಪವರ್ ಗ್ರಿಡ್ ಖುದ್ದು ಇದನ್ನೆಲ್ಲ ಮಾಡಲ್ಲ, ಅದನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅದನ್ನ ರೆಡಿ ಯಾರು ಮಾಡ್ಕೊಡ್ತಾರೆ? ಕಲ್ಪತರು ಪವರ್ ಅಂತ ಒಂದು ಕಂಪ್ನಿ ಇದೆ, ಮತ್ತೆ KEC ಅಂತ ಒಂದು ಕಂಪ್ನಿ ಇದೆ. ಮತ್ತೆ ನಾನು ಆಲ್ರೆಡಿ ಈ ಪವರ್ ಸೆಕ್ಟರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ಹೋಗಿ ಚೆಕ್ ಮಾಡಿ. ಜನರೇಟರ್ ತಯಾರು ಮಾಡೋರು ಬರ್ತಾರೆ, ಮತ್ತೆ ಟ್ರಾನ್ಸ್ಫಾರ್ಮರ್ ತಯಾರು ಮಾಡೋರು ಬರ್ತಾರೆ, ತುಂಬಾ ಜನ ಬರ್ತಾರೆ ಈ ಇಂಡಸ್ಟ್ರಿನಲ್ಲಿ. ಅದರಲ್ಲಿ ನೀವು ಎಲ್ಲಿ ಜಾಸ್ತಿ ನಿಮಗೆ ಫೋಕಸ್ ಕಾಣುತ್ತೋ ಅಲ್ಲಿ ಇನ್ವೆಸ್ಟ್ ಮಾಡಿ. ರೀಸೆಂಟ್ಲಿ ನಾವೊಂದು ವಿಡಿಯೋ ಮಾಡಿದ್ವಿ, ಟೆಕ್ನೋ ಎಲೆಕ್ಟ್ರಿಕ್ ಅಂತ. ಟೆಕ್ನೋ ಎಲೆಕ್ಟ್ರಿಕ್ ಏನು ಮಾಡುತ್ತೆ? ಸಬ್ಸ್ಟೇಷನ್ನ ಮಾಡುತ್ತೆ. ನೀವು ನಿಮ್ಮ ಹಳ್ಳಿಗಳಲ್ಲಿ ನೋಡಿರ್ತೀರಲ್ವಾ, ಪವರ್ ಗ್ರಿಡ್ ಇರುತ್ತಲ್ವಾ, ಅದನ್ನ ರೆಡಿ ಮಾಡ್ಕೊಡೋದೇ ಈ ಟೆಕ್ನೋ ಎಲೆಕ್ಟ್ರಿಕ್. ಈಗ ಅವರು ಇದರಲ್ಲೂ ಡೇಟಾ ಸೆಂಟ್ರಲ್ಲೂ ಎಂಟ್ರಿ ಆಗ್ತಿದ್ದಾರೆ, ಬಟ್ ಅವ್ರದ್ದು ಮುಂಚಿಂದ ಇರೋ ಬಿಸ್ನೆಸ್ ಈ ಸಬ್ಸ್ಟೇಷನ್ ಮಾಡೋದು. ಈಗ ನಿಮಗೆ ಪವರ್ ಜಾಸ್ತಿ ಬರ್ತಾ ಇದೆ ಅಂದರೆ ಅದಕ್ಕೆ ಸಬ್ಸ್ಟೇಷನ್ ಬೇಕೇ ಬೇಕು, ಇಲ್ಲಾಂದ್ರೆ ಏನಾಗುತ್ತೆ, ಪವರ್ ಜಾಸ್ತಿ ಫ್ಲೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಇದನ್ನೆಲ್ಲಾನು ನೀವು ಅರ್ಥ ಮಾಡ್ಕೊಳ್ಳಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಒಂದು ಯಾವ್ದಾನ ಕಂಪ್ನಿ ತಗೊಂಡ್ರೆ ಅದು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಎಂಡ್ ಟು ಎಂಡು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಅನ್ನೋದು ಗ್ಯಾಂಬ್ಲಿಂಗ್ ಅಲ್ಲ, ಕೆಳಗೆ ಬೈ ಮಾಡು ಮೇಲೆ ಸೆಲ್ ಮಾಡು ಅನ್ನೋಕ್ಕೆ. ಇನ್ವೆಸ್ಟ್ಮೆಂಟ್ ಅನ್ನೋದು ಬೈಯಿಂಗ್ ಬಿಸ್ನೆಸ್. ಒಂದು ಬಿಸ್ನೆಸ್ನ ಬೈ ಮಾಡ್ತಿದ್ದೀವಿ, ಬಿಸ್ನೆಸ್ನ ಬೈ ಮಾಡ್ಬೇಕಾದ್ರೆ ಆ ಬಿಸ್ನೆಸ್ದು ಎಂಡ್ ಟು ಎಂಡ್ ತಿಳ್ಕೊಬೇಕು. ಅದಕ್ಕೆ ನಾನು ಆ ಫುಲ್ ಅನಾಲಿಸಿಸ್ ವಿಡಿಯೋ ಮಾಡೋದು. ಹಾಯ್ ಬ್ರೋ, ಸ್ಟಾಕ್ ಮಾರ್ಕೆಟಲ್ಲಿ ಹೇಳ್ತಾರೆ ಡು ನಾಟ್ ಲೇ ಎವ್ರಿ ಎಗ್ಸ್ ಇನ್ ಅ ಸಿಂಗಲ್ ಬಾಸ್ಕೆಟ್, ಹಾಗೆ ಓವರ್ ಡೈವರ್ಸಿಫೈಡ್ ಮಾಡಬೇಡಿ ಅಂತಲೂ ಹೇಳ್ತಾರೆ. ಸೊ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಎಷ್ಟು ಸ್ಟಾಕ್ ಹೋಲ್ಡ್ ಮಾಡಬೇಕು, ಮಿನಿಮಮ್ ಮ್ಯಾಕ್ಸಿಮಮ್? ಜಸ್ಟ್ ಕ್ಯೂರಿಯಸ್, ನಿಮ್ಮ ಹತ್ರ ಎಷ್ಟು ಸ್ಟಾಕ್ ಹೋಲ್ಡ್ ಮಾಡಿದ್ದೀರಾ? ಬ್ರೋ, ನಾನು ಓವರ್ ಡೈವರ್ಸಿಫೈಡ್ನ ನಂಬಲ್ಲ. ಮತ್ತು ನಾನೊಂದು ಕಾನ್ಸಂಟ್ರೇಟೆಡ್ ಪೋರ್ಟ್ಫೋಲಿಯೋನೇ ಇಟ್ಕೊಂಡಿರ್ತೀನಿ. ಅದರ ಮ್ಯಾಕ್ಸಿಮಮ್ 12ರಿಂದ 13 ಸ್ಟಾಕ್ಸ್ ಇರ್ತವೆ. ಬಟ್ ನಾನು ಹೆವಿ ರಿಸ್ಕ್ ಟೇಕರ್, ಯಾಕಂದರೆ ನಾವೆಲ್ಲ ಬಿಸ್ನೆಸ್ನು ಈ ಹಿಂದ್ಗಡೆ ಟ್ರ್ಯಾಕ್ ಮಾಡ್ತಾನೆ ಇರ್ತೀವಿ. ಪಟ ಅಂತ ಎಕ್ಸಿಟ್ ಆಗ್ತೀವಿ, ಪಟ ಅಂತ ಎಂಟ್ರಿ ಆಗ್ತೀವಿ. ಅದರಿಂದ ನನಗೆ ಜಾಸ್ತಿ ಸ್ಟಾಕ್ಸ್ನ ಇಟ್ಕೊಳಕ್ಕೆ ಇಷ್ಟ ಆಗಲ್ಲ. ಓವರ್ ಡೈವರ್ಸಿಫಿಕೇಶನ್ ಅಂದರೆ 30 ಸ್ಟಾಕು 40 ಸ್ಟಾಕ್ ಎಲ್ಲ ಇಟ್ಕೊಳೋದು, ಅದು ಮ್ಯೂಚುವಲ್ ಫಂಡ್ಗಳು ಇಟ್ಕೊತವೆ, ನಮಗೆ ಇಷ್ಟ ಆಗಲ್ಲ. ನಮಗೆ ಮ್ಯಾಕ್ಸಿಮಮ್ 20ರಿಂದ 25 ಸ್ಟಾಕು ಓಕೆ, ಸ್ವಲ್ಪ ರಿಸ್ಕ್ ಕಮ್ಮಿ ತಗೊಳೋರಿಗೆ. ನಮ್ದು ಹೆವಿ ರಿಸ್ಕ್ ಇರುತ್ತೆ. ಮೇಲೆ ಹೋದ್ರೆ 30% ಮೇಲೆ ಹೋಗುತ್ತೆ, ಕೆಳಗೆ ಬಂದರೂ ಹಂಗೆ ಕೆಳಗೆ ಬರುತ್ತೆ. ಯಾಕಂದರೆ ವಿ ಆರ್ ರೆಡಿ, ನಾನು ರೆಡಿ ಇದೀನಿ ಅದಕ್ಕೆ. ಬಟ್ ಎಲ್ಲರೂ ರೆಡಿ ಇರಲ್ಲ. ಹೇಳ್ತಾರೆ, ನನ್ನ ನೋಡ್ಬಿಟ್ಟು ಈಗ 4 ಜನ ಬಂದು ಹೇಳ್ತಾರೆ ನಾಳೆ, ನಾನು ಅವ್ರ ಥರ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ, ನಾನು ನಿಮ್ಮ ಥರ ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದೀನಿ ಬ್ರದರ್ ಅಂತ. ನಾಳೆ ಮಾರ್ಕೆಟ್ ಕೆಳಗೆ ಬಂದಾಗ ಪ್ಯಾಂಟ್ ಒದ್ದೆ ಆಗುತ್ತೆ. ಯಾಕಂದ್ರೆ ಅವ್ರು ಅದಕ್ಕೆ ರೆಡಿ ಇರಲ್ಲ. ಯಾರನ್ನೋ ಕಾಪಿ ಮಾಡ್ತಿದ್ದಾರೆ. ನನ್ನ ಮೊನ್ನೆ ಸೈಕಾಲಜಿ ಆಫ್ ಮನಿ ಎಕ್ಸ್ಪ್ಲೇನ್ ಮಾಡಿದಾಗ ಅದೇ ಎಕ್ಸ್ಪ್ಲೇನ್ ಮಾಡಿರೋದು, ಡೋಂಟ್ ಕಾಪಿ ಸಮ್ ಒನ್ ಗೇಮ್ ಅಂತ. ಇನ್ನೊಬ್ರು ಗೇಮ್ನ ನೀವು ಕಾಪಿ ಮಾಡಕ್ ಹೋದ್ರೆ ಏನಾಗುತ್ತೆ, 100% ಫೇಲ್ ಆಗ್ತೀರಾ. ವಿರಾಟ್ ಕೊಹ್ಲಿ ಆ ಬಾಲ್ನ ಫೇಸ್ ಮಾಡ್ತಿದ್ದಾನೆ ಅಂದ್ರೆ ವಿರಾಟ್ ಕೊಹ್ಲಿ ಎಷ್ಟು ವರ್ಷದಿಂದ ಆ ಬಾಲ್ ಜೊತೆ ಪ್ರಾಕ್ಟೀಸ್ ಮಾಡಿದಾನೆ. ನೀವು ಇನ್ನೊಬ್ರನ್ನ ಯಾವ್ದೋ ವಿಡಿಯೋ ನೋಡ್ಕೊಂಡು ಕಾಪಿ ಮಾಡಕ್ ಹೋಗ್ಬಿಡಿ, ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡಿ. ಮ್ಯಾಕ್ಸಿಮಮ್ ಅಂದ್ರೂ 20ರಿಂದ 25 ಸ್ಟಾಕ್ ಇದ್ರೆ ಓಕೆ. ಅದಕ್ಕಿಂತ ಮೇಲಾದ್ರೆ ನಿಮಗೆ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ರಿಟೇಲ್ ಇನ್ವೆಸ್ಟರ್ಸ್ಗೆ ಅಷ್ಟೊಂದು ಡೇಟಾ ಇರಲ್ಲ, ಮತ್ತೆ ಬ್ಯಾಕ್ ಎಂಡ್ ಸಪೋರ್ಟ್ ಇರಲ್ಲ ಅಷ್ಟೊಂದು ಟ್ರ್ಯಾಕ್ ಮಾಡೋಕ್ಕೆ. ಜಾಸ್ತಿ ಒಬ್ಬರು 400 ಸ್ಟಾಕ್ ಇಟ್ಕೊಂಡಿರ್ತಾರೆ, 300 ಸ್ಟಾಕ್ ಇಟ್ಕೊಂಡಿರ್ತಾರೆ, 100 ಸ್ಟಾಕ್ ಇಟ್ಕೊಂಡಿರ್ತಾರೆ. ಇದನ್ನ ನಾವೇನಂತೀವಿ, ಕಾರ್ಡ್ ಅಂತೀವಿ. ಕಾರ್ಡ್, ನೀವು ಸುಂದರವಾದ ತೋಟ ಮಾಡ್ಕೊಳ್ಳಿ ಅಂತ ಹೇಳಿದೀವಿ, ಇಲ್ಲ ನಾನು ಕಾರ್ಡ್ ಮಾಡ್ಕೊಂತೀನಿ ಅಂತ ಕಾರ್ಡ್ ಮಾಡ್ಕೊಂತಾರೆ. ಅದರಲ್ಲಿ ಹೂ ಬಿಡುತ್ತೆ, ಹಣ್ಣು ಬಿಡುತ್ತೆ, ಬಟ್ ಇವ್ರಿಗೆ ಯಾವ ಗಿಡದಲ್ಲಿ ಏನ್ ಬಿಡುತ್ತೆ ಅಂತ ಇವ್ರಿಗೆ ಗೊತ್ತಿಲ್ಲ. ಇದನ್ನೇ ಪೋರ್ಟ್ಫೋಲಿಯೋ ಓವರ್ ಡೈವರ್ಸಿಫಿಕೇಶನ್ ಅಂತ ಕರೀತಾರೆ. ಹೈಕಲ್ ಯಾಕೆ ತುಂಬಾನೇ ಕೆಳಗೆ ಬಂದಿದೆ, ರೀಸನ್ ತಿಳಿಸಿ ಸರ್. ನಿಮ್ಮ ಎಲ್ಲಾ ವಿಡಿಯೋಸ್ಗಳನ್ನು ನಾನು ಕಾಯುತ್ತಿರ್ತೇನೆ, ಥ್ಯಾಂಕ್ ಯು. ಇದೇ ನಾನು ಹೇಳಿದ್ನಲ್ಲ, ಹೈಕಲ್ ನಾನು ಒಂದ್ಸಲ ಬೈ ಮಾಡಿದೀನಿ ಅಂತ ವಿಡಿಯೋ ಮಾಡಿದ್ದೆ. ಮಾಡಿ 430 ಹೋಗಿತ್ತು. ಅದು ನಾನು 300 ರೂಪೀಸ್ ಇರ್ಬೇಕಾದ್ರೆ ಮಾಡಿದ್ದೆ, 310 320 ಇರ್ಬೇಕಾರೆ ಅದು 430 ಹೋಯ್ತು. 430 ಹೋಗಿ ಅಲ್ಲಿಂದ ಸ್ಟೇಬಲ್ ಆಗ್ಬೇಕಾದ್ರೆ ಒಂದು ನ್ಯೂಸ್ ಬಂತು. ನ್ಯೂಸ್ ಏನಂದ್ರೆ, USFDA ಇದೆಯಲ್ಲ, USFDA ಇವ್ರದೊಂದು ಪ್ಲಾಂಟ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೆ. ಅಬ್ಸರ್ವೇಷನ್ ಅಲ್ಲಿ ಇಟ್ಟಾಗ ಏನಾಗುತ್ತೆ, ಇವ್ರು ಆ ಪ್ಲಾಂಟ್ ಇಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಅಂದ್ರೆ ಬೇರೆ ಎಲ್ಲೂ US ಗೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ, ಇವ್ರದ್ದು ರೆವಿನ್ಯೂ ಸಡನ್ ಆಗಿ ಡ್ರಾಪ್ ಆಗುತ್ತೆ. ಆ ಪ್ಲಾಂಟ್ ಇಂದ ಅರೌಂಡ್ 25 to 30% ಇವ್ರಿಗೆ ರೆವಿನ್ಯೂ ಬರ್ತಿತ್ತು, ಅದು ಸಡನ್ ಆಗಿ ಡ್ರಾಪ್ ಆಗುತ್ತೆ. ಅವಾಗ ಏನಾಯ್ತು, ಸ್ಟಾಕ್ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತು. ನನಗೆ ಯಾವಾಗ ಈ ನ್ಯೂಸ್ ಗೊತ್ತಾಯ್ತು, ನಾನು ಅರೌಂಡ್ 390 ರೇಂಜಲ್ಲೇ ಹೊಡೆದಾಕ್ದೆ. ನನಗೆ ಸ್ವಲ್ಪ ಲೇಟಾಗಿ ನ್ಯೂಸ್ ಗೊತ್ತಾಯ್ತು, ಬಿಕಾಸ್ ಸ್ಟಾಕ್ ಕೆಳಗೆ ಬಂದಮೇಲೆ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ನಾನು ಹೊಡೆದಾಕ್ದೆ. ಆಮೇಲೆ ಡೌನ್ ಬಂದು ಇವಾಗ ಬಂದಿದೆ. ರೀಸೆಂಟ್ಲಿ ಕ್ವಾರ್ಟರ್ ರಿಸಲ್ಟು ಚೆನ್ನಾಗಿಲ್ಲ, ಅದರಿಂದ ಇನ್ನೂ ಕೆಳಗೆ ಬಂದಿದೆ. ಬಟ್ ದಿಸ್ ಈಸ್ ನನಗನ್ನಿಸ್ದಂಗೆ ಮೇ ಬಿ ನಾನು ಎಂಟ್ರಿ ಆಗಿದ್ರೂ ಆಗ್ಬೋದು ಇಲ್ಲಿಂದ. ಯಾಕಂದರೆ ಇದು ಬೆಟರ್ ಪ್ರೈಸ್. ಏನು ಏನು ಆಗಬೇಕಿತ್ತಲ್ಲ ಅದು ಆಲ್ರೆಡಿ ಆಗೋಗಿದೆ. ಬಟ್ ಇನ್ನೊಂದು ಕ್ವಾರ್ಟರ್ ರಿಸಲ್ಟ್ಗೆ ವೆಯ್ಟ್ ಮಾಡಬೇಕು, ಮ್ಯಾನೇಜ್ಮೆಂಟ್ ಏನು ಹೇಳುತ್ತೆ ಅಂತ ಕೇಳಬೇಕು. ಅದಕ್ಕೆ ಹೇಳೋದು ನಾನು, ನೀವು ರಿಸರ್ಚ್ ಮಾಡ್ದಲೇ ಎಂಟ್ರಿ ಆದರೆ, ಬೇರೆಯವ್ರನ್ನ ಕಾಪಿ ಮಾಡಿಬಿಟ್ರೆ ನೀವು ಕಂಪ್ಲೀಟ್ಲಿ ನಂಬಿರ್ತೀರ. ಅವ್ನು ರಿಸರ್ಚ್ ಮಾಡಿರ್ತಾನೆ ಬಿಡುಗರು, ನಾವೇನಕ್ಕೆ ರಿಸರ್ಚ್ ಮಾಡೋಣ ಅಂತ. ನಾಳೆ ಈ ಥರದೊಂದು ನ್ಯೂಸ್ ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಗುರು.
FDA ಬಂದಿಂಗ್ ಮಾಡುತ್ತೆ ಅಂತ. ಅದಕ್ಕೆ ಯಾವಾಗ ನೀವು ಈ ತರ ರಿಸರ್ಚ್ ಮಾಡ್ತೀರಾ ಅವಾಗ ನೀವು ಇಮಿಡಿಯೇಟ್ಲಿ ಸೆಲ್ ಮಾಡ್ಬೋದಾ ಬೈ ಮಾಡ್ಬೋದಾ ಡಿಸಿಷನ್ ಅಂತೀರಾ, ಇನ್ನೊಬ್ಬರನ್ನ ಕಾಪಿ ಮಾಡೋದು ಕಮ್ಮಿ ಮಾಡ್ತೀರಾ. ಅಭಿಲಾಷ್ ಫಂಡಮೆಂಟಲ್ ನೋಡಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತೀರಾ, ಆದರೆ ಶೇರ್ ಪ್ರೈಸ್ ಐ ಇದ್ದಾಗ ಫಂಡಮೆಂಟಲ್ ಗುಡ್ ಇರುತ್ತೆ, ಅದೇ ಶೇರ್ ಪ್ರೈಸ್ ಡೌನ್ ಆದಾಗ ಫಂಡಮೆಂಟಲ್ ವೀಕ್ ಆಗುತ್ತೆ. ಈ ತರ ಆದರೆ ನಾವು ಹೇಗೆ ಸ್ಟಾಕ್ನ ಬೈ ಮಾಡಬೇಕು? ಬ್ರೋ, ಶೇರ್ ಪ್ರೈಸ್ ವಾಲಟೈಲಿಟಿ ಇದು ಆವಾಗಲೂ ಇದ್ದೇ ಇರುತ್ತೆ. ಅದನ್ನೇ ಹೇಳ್ತಾರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಫೀಸ್ ಪೇ ಮಾಡ್ತಿದ್ದೀರಾ, ಇಲ್ಲಿ ಮೇಲೆ ಕೆಳಗೆ ಇದ್ದೇ ಇರುತ್ತೆ ಶೇರ್ ಪ್ರೈಸ್ ನೋಡ್ಬಿಟ್ಟು ನೀವು ಡಿಸೈಡ್ ಮಾಡಬೇಡಿ. ಫಂಡಮೆಂಟಲ್ನ ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ನೋಡಿ ಡಿಸೈಡ್ ಮಾಡಿ, ಈ ಕಂಪ್ನಿ ಮಾಡ್ತಿರೋ ಬಿಸ್ನೆಸ್ಸು ಕರೆಕ್ಟ್ ಇದೆಯಾ ತಪ್ಪಿದೆಯಾ ಅಂತ. ಇದರಿಂದ ನಿಮಗೆ ಆ ಕಂಪ್ನಿಯ ಫಂಡಮೆಂಟಲ್ ಸ್ಟ್ರಾಂಗ್ ವೀಕ್ ಅಂತ ಗೊತ್ತಾಗುತ್ತೆ. ನಂಬರ್ಸ್ ಅಲ್ಲ, ನಂಬರ್ಸು ಇವತ್ತು ಮೇ ಬಿ ಸ್ಟ್ರಾಂಗ್ ಇರ್ಬೋದು, ನಾಳೆ ವೀಕ್ ಆಗ್ಬೋದು, ಅಥವಾ ಇವತ್ತು ವೀಕ್ ಇರ್ಬೋದು, ನಾಳೆ ಸ್ಟ್ರಾಂಗ್ ಆಗ್ಬೋದು. ಅದಕ್ಕೇ ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ನೋಡಬೇಕು. ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಇದೆ ಅಂದರೆ ಎಂಡ್ ಆಫ್ ದ ಡೇ ಬಿಸ್ನೆಸ್ ಗ್ರೋ ಆಗೇ ಆಗುತ್ತೆ. ಕಂಪ್ನಿ ಬಿಸ್ನೆಸ್ ಮಾಡೆಲ್ ಸ್ಟ್ರಾಂಗ್ ಇಲ್ಲ ಅಂದರೆ ಬಿಸ್ನೆಸ್ ಗ್ರೋ ಆಗಕ್ಕೆ ಚಾನ್ಸೇ ಇಲ್ಲ. ಜಸ್ಟ್ ಸ್ಕ್ರೀನರ್ ಮಾತ್ರ ನೋಡೋದಲ್ಲ, ಸ್ಕ್ರೀನರ್ ಏನಕ್ಕೆ ನೋಡ್ಬೇಕಂದ್ರೆ ಇಂಥದ್ದೊಂದು ಕಂಪ್ನಿ ಇದೆ ಅಂತ ಗೊತ್ತಾಗದೆ ಸ್ಕ್ರೀನರಿಂದ, ಅಲ್ಲಿಂದ ತೆಗೆದು ಮತ್ತೆ ನಾವು ಈ ಕಂಪ್ನಿನ ಬೇರೆ ಥರ ಅನಾಲಿಸಿಸ್ ಮಾಡಬೇಕು. ಆರಾಮ್ಸೆ ಮಾಡ್ಬೋದು, ಚಾಟ್ GPT ಯೂಸ್ ಮಾಡ್ಕೊಂಡು ಮಾಡ್ಬೋದು. ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಯಾವ ರೀತಿ ಚಾಟ್ GPT ಯೂಸ್ ಮಾಡ್ಕೊಂಡು ಒಂದು ಕಂಪ್ನಿಯ ಬಿಸ್ನೆಸ್ ಮಾಡೆಲ್ ಪೂರ್ತಿ ಅನಲೈಸ್ ಮಾಡ್ಬೋದು. ನಾವು ಒಂದು ಬಿಸ್ನೆಸ್ನ ಅನಲೈಸ್ ಮಾಡಿದ್ವಿ, ಇನ್ಸೆಕ್ಟಿಸೈಡ್ಸ್ ಇಂಡಿಯಾ ಅಂತ. 60% ಮೇಲೋಗೈತೆ ಸ್ಟಾಕ್. ನಾವು ಮಾಡಿದಾಗ 600 ರೂಪಾಯಿ ಸಮಥಿಂಗ್ ಇತ್ತು, 1100 ಹೋಗಿತ್ತು, ಈಗ ಸ್ವಲ್ಪ ಕೆಳಗೆ ಬಂದಿದೆ. ಅಂದ್ರೆ ನಾನು ವಿಡಿಯೋದಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾಕೆ ಇದು ಬಿಸ್ನೆಸ್ ಸ್ಟ್ರಾಂಗ್ ಬಿಸ್ನೆಸ್ ಮಾಡಲ್ಲ, ವೀಕಾ, ಕಾಂಪಿಟೇಟರ್ ಬಂದು ಈ ಬಿಸ್ನೆಸ್ನ ಹಾಳು ಮಾಡ್ಬೋದಾ, ಪ್ರತಿ ಒಂದು ನಾವು ಅದನ್ನ ನೋಡ್ಬೋದು. ಕ್ವಶನ್ ಮಾಡೋದು ಗೊತ್ತಿರ್ಬೇಕು ನಮಗೆ. ಕ್ವಶನ್ ಮಾಡ್ತಾ ಅದು ಅದೇ ರೀತಿ ಆನ್ಸರ್ ಮಾಡುತ್ತೆ. ಅದಕ್ಕೋಸ್ಕರ ಒಂದು ಪ್ರಾಂಪ್ಟೇ ನಾನು ರೆಡಿ ಮಾಡಿ ಕೊಟ್ಟಿದ್ದೀನಿ, ಯಾವ ರೀತಿ ಚಾಟ್ GPTನಲ್ಲಿ ಅನಾಲಿಸಿಸ್ ಮಾಡೋದು ಅಂತ. ಇದನ್ನೆಲ್ಲರೂ ದುಡ್ಡು ಕೊಟ್ಟು ಮಾಡ್ತಾರೆ, ಪೇಯ್ಡ್ ವರ್ಷನಾಗಿ ಕೇಳ್ತಾರೆ. ನಾವು ಕಂಪ್ಲೀಟ್ಲಿ ಫ್ರೀಯಾಗಿ ಮಾಡಿದ್ದೀನಿ. ನಾನು ಯಾವ ರೀತಿ ಮಾಡ್ತಿದ್ನೋ ಸೇಮ್ ಅದೇ ಟೆಕ್ನಾಲಜಿನ ಯೂಸ್ ಮಾಡಿ. ಬ್ರೋ, ಕಂಪನಿ ಜಾಸ್ತಿ ಇದೆ, ಎಲ್ಲಾನು ಯಾವುದು ಒಳ್ಳೆ ಕಂಪ್ನಿ, ಯಾವ ಥರ ಕಂಪ್ನಿನ ಹುಡುಕ್ಬೇಕು. ಲೈಕ್ ಬಜಾಜು ಪಾಸ್ಟಲ್ಲಿ 1 RS ಇತ್ತು, ಈಗ 940 RS ಆಗಿದೆ. MRF 11 ಇದ್ದಿದ್ದು ಇವಾಗ 1,00,000 ಕ್ರಾಸ್ ಆಗಿದೆ. ಈ ಥರ ಕಂಪ್ನಿನ ಹೇಗೆ ಹುಡ್ಕೋದು? ಕಂಪ್ನಿಯ ಜಾಸ್ತಿ ಇದೆಯಲ್ಲ, ಯಾವ ಥರ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕು, ಫಂಡಮೆಂಟಲ್ ಅನಾಲಿಸಿಸ್ ಮಾಡಬೇಕು. ಮೈ ನೇಮ್ ಇಸ್ ಆಲ್ಸೋ ಅಭಿ, ಲವ್ ಯು ಫ್ರಮ್ ಬೋಣಿಕೊಪ್ಪ, ಕೊಪ್ಪಳ ಡಿಸ್ಟ್ರಿಕ್ಟ್. ಬ್ರೋ, ಟೆಕ್ನಿಕಲ್ ನೋಡ್ಬಿಟ್ಟು ಅನಾಲಿಸಿಸ್ ಮಾಡ್ಬೋದು, ಬಟ್ ಅದು ಒಳ್ಳೇದಲ್ಲ. ಯಾಕಂದರೆ ಈಗಿನ ಕಾಲದಲ್ಲಿ ಮ್ಯಾನಿಪುಲೇಷನ್ ಜಾಸ್ತಿ ಮಾಡ್ತಾರೆ. ನೀವು ಟೆಕ್ನಿಕಲ್ನ ಕಂಪ್ಲೀಟ್ಲಿ ನಂಬ್ಕೊಂಡ್ರೆ ಫೂಲ್ ಆಗ್ತೀರಾ. ಈವನ್ ನಾವು ಫೂಲ್ ಆಗ್ತೀವಿ, ಯಾಕಂದರೆ ಟೆಕ್ನಿಕಲ್ ಈಸ್ ಜಸ್ಟ್ ಪ್ರೈಸ್ ವಾಲ್ಯೂಮ್ ಆಕ್ಷನ್ ಅಷ್ಟೇ. ಅದನ್ನು ನೋಡ್ಬಿಟ್ಟು ನಾವು ಈ ಕಂಪ್ನಿ ಸ್ಟ್ರಾಂಗ್ ವೀಕ್ ಅಂತ ಕಂಡಿಡಿಯೋಕ್ಕಾಗಲ್ಲ. ಅದರಲ್ಲೂ ಸ್ಮಾಲ್ ಕ್ಯಾಪಲ್ಲಿ ಕಂಡಿಡಿಯೋದು ಭಾರಿ ಕಷ್ಟ. ಅದಕ್ಕೆ ನಾವು ಜಾಸ್ತಿ ಫಂಡಮೆಂಟಲ್ನ ನಂಬ್ತೀವಿ. ಟೆಕ್ನಿಕಲ್ನ ಇನಿಷಿಯಲಿ ಯೂಸ್ ಮಾಡಿ ಫಂಡಮೆಂಟಲ್ನ ನಂಬೋದು, ಅಥವಾ ನೀವು ಸ್ಕ್ರೀನರಲ್ಲಿ ಈ ಥರ ಸರ್ಚ್ ಮಾಡ್ಬೋದು. ಯಾವ ಕಂಪ್ನಿದು ಕ್ವಾರ್ಟರ್ ಆನ್ ಕ್ವಾರ್ಟ್ರು ಪ್ರಾಫಿಟ್ ಇನ್ಕ್ರೀಸ್ ಆಗ್ತಾ ಇದೆ, 30%ಗಿಂತ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ, ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಇದ್ರ ಬಗ್ಗೆ ನಾನೊಂದು ಇದೇ ಮಾಡಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಇನ್ನೊಂದ್ಸಲ ಬೇಕಾದ್ರೂ ಮಾಡ್ತೀನಿ, ನೀವು ಬೇಕಂದ್ರೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇದೆ, ಇದನ್ನೆಲ್ಲ ಏನು ಹೇಳುತ್ತೆ ಅಂದರೆ ಕಂಪ್ನಿ ಬೆಳೀತಾ ಇದೆ, ಕಂಪ್ನಿ ಗ್ರೋ ಆಗ್ತಾ ಇದೆ ಅಂತ ಅಷ್ಟು ಕಣ್ಮುಚ್ಕೊಂಡು ಇನ್ವೆಸ್ಟ್ ಮಾಡೋದಲ್ಲ. ಯಾಕೆ ಗ್ರೋ ಆಗ್ತಾ ಇದೆ, ಇವ್ರದ್ದು ಗ್ರೋತ್ ಓನ್ಲಿ 1 ಕ್ವಾರ್ಟರ್ಗೆ ಸೀಮಿತನಾ ಅಥವಾ ಲಾಂಗ್ ಟರ್ಮ್ ಇದೆಯಾ? ಆ ಥರ ನಾವು ಅನಾಲಿಸಿಸ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅನಾಲಿಸಿಸು? ನಾನು ಆಲ್ರೆಡಿ ಚಾಟ್ GPT ಯೂಸ್ ಮಾಡ್ಕೊಂಡು ಮಾಡೋದು ಹಿಂಗಂತ ಹೇಳಿದ್ದೀನಿ. ಅಲ್ಲೋಗಿ ಮಾಡಿದಾಗ ನಮಗೆ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಓಕೆ, ಈ ಕಂಪ್ನಿನ ನಾವು ಅನಾಲಿಸಿಸ್ ಮಾಡಿದ್ರೆ ಹಿಂಗಾಗುತ್ತೆ, ಹಿಂಗೆ ಮಾಡಿದ್ರೆ ಹಂಗಾಗುತ್ತೆ ಅಂತ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ಈ ಕಂಪ್ನಿ ಮೇಲೆ ಹೋಗ್ತಾ ನಾವು ಎದುರ್ಕೊಳಲ್ಲ, ಸುಮ್ಮನೆ ಇಟ್ಕೊಂಡು ಕುತ್ಕೊಂತೀವಿ. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಈ ಕಂಪ್ನಿ ಏನು ಮಾಡ್ತಾ ಇದೆ, ಎವ್ರಿ ಕ್ವಾರ್ಟರ್ ಏನು ಮಾಡ್ತಾ ಇದೆ, ಎವ್ರಿ ಮಂತ್ ಏನು ಮಾಡ್ತಾ ಇದೆ, ಎವ್ರಿ ವೀಕ್ ಏನು ಮಾಡ್ತಾ ಇದೆ ಅಂತ. ನಾನೊಂದು ಸೈಕಾಲಜಿ ಆಫ್ ಮನಿ ಬುಕ್ದು ರಿವ್ಯೂ ಕೊಡ್ಬೇಕಾದ್ರೆ ಹೇಳಿದ್ದೆ, ನೆಟ್ಫ್ಲಿಕ್ಸ್ ಎಕ್ಸಾಂಪಲ್ ತಗೊಂಡು. ನೆಟ್ಫ್ಲಿಕ್ಸು 2002ರಿಂದ 2018ವರೆಗೂ 35,000% ಮೇಲೋಗಿದೆ. 35,000%. ದಟ್ ಮೀನ್ಸ್ 350 ಪಟ್ಟು ಮೇಲೋಗಿದೆ ಕೇವಲ 15 ವರ್ಷದಲ್ಲಿ. 350 ಪಟ್ಟು ಅಂದ್ರೆ ಎಷ್ಟಾಯ್ತು ಹೇಳಿ? 10 ಲಕ್ಷ ಆಗ್ದವ್ರದ್ದು 35 ಕೋಟಿ 15 ವರ್ಷದಲ್ಲಿ. ಅಷ್ಟು ಆಗ್ಬೇಕಂದ್ರೆ ನೆಟ್ಫ್ಲಿಕ್ಸು 90% ದಿವಸ ಲೋನಲ್ಲೇ ಟ್ರೇಡ್ ಆಗ್ತಾ ಇತ್ತು. ಅಂದರೆ ಇವತ್ತೇನಾದರೂ ನಾವು ನೆಟ್ಫ್ಲಿಕ್ಸ್ನ ಇಯರ್ಲಿ 300 ದಿವಸ ಇದೆ ಅನ್ಕೊಳ್ಳೋಣ. ಇಯರ್ಲಿ 300 ದಿವಸ ಇದೆಯಾ? 300 ದಿವಸಕ್ಕೆ 90% ಎಷ್ಟು? 270 ದಿವಸ. 270 ದಿವಸನ ನೀವು 15 ಮಾಡಿದ್ರೆ 4,050 ಬರುತ್ತೆ. ಅಂದರೆ ಈ 4,050 ದಿವಸ ನೆಟ್ಫ್ಲಿಕ್ಸು ಕೆಳಗಡೆನೇ ಇದೆ. ಓನ್ಲಿ 450 ದಿವಸ ಮಾತ್ರ ನೆಟ್ಫ್ಲಿಕ್ಸ್ ಮೇಲಿದೆ. ಅಂದರೆ ಇನ್ನು 4,000 ದಿವಸ ಏನು ನೆಟ್ಫ್ಲಿಕ್ಸು ಕೆಳಗಡೆ ಇದೆ ಅಂದರೆ ಏನರ್ಥ ಅಂದರೆ, ಇವತ್ತು ನೀವು 100 ರೂಪಾಯಿಗೆ ಬೈ ಮಾಡಿದ್ದೀರಾ, ಅದೇನಾಗುತ್ತೆ ನಾಳೆ 110 ಆಗುತ್ತೆ. ಒಂದು ತಿಂಗಳು ಬಿಟ್ಬಿಟ್ಟು 150 ಆಗುತ್ತೆ. 150 ಆದ ತಕ್ಷಣ ಅಲ್ಲಿ ಯಾರೋ ಒಬ್ಬ 150 ಆಗಿರೋದು ನೋಡಿ ಎಂಟ್ರಿ ಆಗ್ತಾನೆ. 150 ಆಗ್ಬಿಟ್ಟು ಇನ್ನು 200 ಹೋಗುತ್ತೆ ಅಂತ ಎಂಟ್ರಿ ಆಗ್ತಾನೆ. ಅವಾಗ ಏನಾಯ್ತದು, ವಾಪಸ್ 120ಕ್ಕೆ ಬರುತ್ತೆ. 120ಕ್ಕೆ ಬಂದ ತಕ್ಷಣ ಇವನು ಎಕ್ಸಿಟ್ ಆಗಿ ಓಡೋಗ್ತಾನೆ, ಅಯ್ಯಪ್ಪ ನನ್ನ ಸವಸ ಬೇಡ ಅಂತ. ಮತ್ತದು 170 ಆಗುತ್ತೆ. 170 ಇದ್ದಿದ್ದು ಆಮೇಲೆ 200 ಆಗುತ್ತೆ. 200 ಆದ ತಕ್ಷಣ ಇನ್ನೊಬ್ಬ ಎಂಟ್ರಿ ಆಗ್ತಾನೆ. ಯಾಕಂದ್ರೆ ಚಾರ್ಟ್ ನೋಡ್ಕೊಂಡು ಎಂಟ್ರಿ ಆಗೋದೆಲ್ಲ ಹಣೆ ಬರ ಇಷ್ಟೇ. ಅವಾಗ ಎಂಟ್ರಿ ಆಗ್ತಾರೆ. ಅದು ಇನ್ನೂ ಕೆಳಗೆ ಬರುತ್ತೆ. ಕೆಳಗೆ ಬಂದ ತಕ್ಷಣ ಅಯ್ಯ
ಬ್ರೇಕ್ಔಟ್ ಆಯಿತು, ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತ ಎಕ್ಸಿಟ್ ಆಗ್ತಾರೆ. ಎಕ್ಸಿಟ್ ಆದಮೇಲೆ ಮತ್ತೆ ಮೇಲೆ ಹೋಗುತ್ತೆ, 210 ಹೋಗುತ್ತೆ, 220 ಹೋಗುತ್ತೆ, 250 ಹೋಗುತ್ತೆ. 250 ಹೋದ ತಕ್ಷಣ ಬ್ರೇಕ್ಔಟ್ ಆಯಿತು, ಈಗ ಬ್ರೇಕ್ಔಟ್ ಆಯಿತು, ರೈಟ್ ಟೈಮ್ ಟು ಎಂಟರ್ ಅಂತ ಎಂಟ್ರಿ ಆಗ್ತಾರೆ. ಅಲ್ಲಿ ಬೈ ಮಾಡ್ತಾರೆ. ಬೈ ಮಾಡಿ ಅಲ್ಲೊಂದು ಸ್ವಲ್ಪ ಲಾಭ ಮಾಡ್ತಾರೆ. ಮತ್ತೆ ಕೆಳಗೆ ಬಂದ ತಕ್ಷಣ ಎಕ್ಸಿಟ್ ಆಗ್ತಾರೆ. ಈ ತರ 4050 ದಿವಸ ಇದು ಕೆಳಗಡೆನೇ ಇದೆ. ಕೆಳಗಡೆ ಅಂದ್ರೆ ಕೆಳಗೆ ಬಂದಿರೋದು, ಹಿಂಗ್ ಕೆಳಗೆ ಯಾವಾಗ ಬಂದಿದೆ ಆ ತರ ಎವ್ರಿ ಡೇ ಕೆಳಗೆ ಬಂದಂಗೆ ಲೆಕ್ಕಾಚಾರ. ಇದನ್ನ ಯಾವಂತ ತಡ್ಕೊಂಡಿರ್ತಾನೆ. ಬಟ್ ಲಾಂಗ್ ಟರ್ಮ್ ಅಲ್ಲಿ ನೋಡಿದ್ರೆ ಮೇಲೆ ಇದೆ. ನೀವು ಝೂಮ್ ಇನ್ ಮಾಡಿ ನೋಡಿದ್ರೆ ಹಿಂಗೆ ಕಾಣುತ್ತೆ, ಝೂಮ್ ಔಟ್ ಮಾಡಿ ನೋಡಿದ್ರೆ ನಿಮ್ಗೆ ಅದು ಮೇಲಿರೋದೇ ಗೊತ್ತಾಗುತ್ತೆ. ಅದಕ್ಕೇನೆ ನೀವು ಈ ತರ ದುಡ್ಡು ಮಾಡ್ಬೇಕಂದ್ರೆ ಕಷ್ಟ ಪಡಲೇಬೇಕು. ಪುಕ್ಷಟೆ ಅಂತೂ ಬರಕ್ ಚಾನ್ಸ್ ಇಲ್ಲ. ಕಷ್ಟ ಅಂದ್ರೆ ರಿಸರ್ಚ್ ಮಾಡಲೇಬೇಕು. ರಿಸರ್ಚ್ ಮಾಡಿದಾಗಲೇ ನಿಮ್ಗೆ ಅದನ್ನ ಇಟ್ಕೊಳಕ್ಕೆ ಧೈರ್ಯ ಇರುತ್ತೆ. ಕೆಳಗೆ ಬಿದ್ರು ತಲೆ ಕೆಡಿಸ್ಕೊಳಲ್ಲ, ಮೇಲೋದ್ರು ತಲೆ ಕೆಡಿಸ್ಕೊಳಲ್ಲ. ನೀವು ಇಲ್ಲ ನನಗೆ ಇವೆಲ್ಲ ಯಾವನ್ ಮಾಡ್ತಾನೆ ಅಂದ್ರೆ ನೀವು ಯಾರನ್ನ ಫಂಡ್ ಮ್ಯಾನೇಜರ್ ಕೈಲಿ ಕೊಟ್ಬಿಡಿ, ಅವ್ರು ನೋಡ್ಕೊಂತಾರೆ ನಿಮ್ ದುಡ್ಡನ್ನ, ಅವ್ರು ಮ್ಯಾನೇಜ್ ಮಾಡ್ತಾರೆ. ಆಲ್ಮೋಸ್ಟ್ ಆಲ್ ಅವರು ಅದೇ ರೀತಿ ರಿಸರ್ಚ್ ಮಾಡ್ತಾರೆ. ಬಟ್ ಸ್ಟಿಲ್ ನಿಮ್ಗೆ ಇಂಡಿವಿಜುವಲಿ ಮಾಡ್ಬೇಕಂತ ಹುಚ್ಚಿದ್ರೆ ಎಲ್ಲ ದುಡ್ಡನ್ನ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಸ್ವಲ್ಪ ನಿಮ್ದೇನು ಸ್ವಲ್ಪ ದುಡ್ಡು ಇರುತ್ತಲ್ಲ ಅದ್ರ ಥ್ರೂ ಎಕ್ಸ್ಪೆರಿಮೆಂಟ್ ಮಾಡಿ. ನಿಮ್ಮ ಎಕ್ಸ್ಪೆರಿಮೆಂಟ್ ಸಕ್ಸಸ್ ಆಗ್ತಾ ನೀವು ಆಮೇಲೆ ನಿಮ್ಮ ದುಡ್ಡು ಜೊತೆ ನೀವೇ ಪ್ಲೇ ಮಾಡಿ. ನಿಮ್ಗೆ ಏನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ಕಡೆಯಿಂದ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ.